ಮೈಕಲ್ಲಿ ಬ್ಯಾನರ್ ಲಾಂಚ್ ಅಂತ ಹೇಳಿ ಬ್ಯಾನರ್ ಲಾಂಚ್ ಆಗತ್ತೆ. ಆಮೇಲೆ ಒಂದೆರಡು ಆಶೀರ್ವಾದ ನೋಡಿ ಏನೇ ಮಾತಾಡ್ಬೇಕು ಕಣ್ಣ ಮನೆ ಬರುತ್ತೆ. ಮೂಲ ಏನು ಅಂತಂದ್ರೆ ಒಳ್ಳೆ ಸಿನಿಮಾ ಮಾಡ್ಬೇಕು ಅನ್ನೋ ಆಸೆ ಇದ್ದಾಗೆಲ್ಲ ಹಿಂದೆ ನಿಂತಾದ್ರು ಗುರುಗಳು. 14-15 ವರ್ಷ ಎಷ್ಟೋ ಸರಿ ಅನ್ಸೋದು, ಅಪ್ಪ ಅಮ್ಮ ನನ್ನ ಯಜಮಾನ್ರು ಎಲ್ರಿಗಿಂತ ತುಂಬಾ ಹಿಂದೆ ನಿಂತು ನುಗ್ಗಯ್ಯ ಅದೇನಾಗತ್ತೆ ನೋಡೋಣ, ನುಗ್ಗಯ್ಯ ನುಗ್ಗು, ಟೈಮ್ ಬಂದಿತ್ತು, ಆ ಟೈಮಲ್ಲಿ ನಾವು ಅದನ್ನ ಸರಿಯಾಗಿ ಯುಟಿಲೈಸ್ ಮಾಡ್ಕೊಂಡಿಲ್ಲ. ಇವತ್ತೇ ತಿರ್ಗಾ ಟೈಮ್ ಆಪೋಸಿಟ್ ಆಗಿದೆ. ಮತ್ತೆ ನುಗ್ಗು 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 ಅಂತ ಹೇಳ್ತಾ ಇತ್ತು ಒಂದು ಜೀವ. ಇದು 2018ರಲ್ಲಿ ಕತೆ ಮಾಡ್ಕೊಂಡಿತ್ತು. ಅಣ್ಣ ಹೀಗಿದೆ, ಈ ಕತೆ ಒಂದ್ಸರಿ ನೀವು ಕೇಳಿ ಅಂತಂದಾಗ, ಬೇಡಯ್ಯ ನಂಗೆ ಈ ಕತೆ ಮಾತ್ರ ನೀನ್ ಹೇಳ್ಬೇಡ, ನೀ ಮಾಡು, ನೀನ್ ಸ್ವಂತಸ್ತಿಗೆ ಏನೋ ಒಂದು ಮಾಡಿರ್ತೀಯ. ನಾನು ನೀನು ಕೂತ್ಕೊಂಡು ಮಾಡಿದಾಗೆಲ್ಲ ಏನೋ ಒಂದು ಬರ್ತಾ ಇದೆ, ಏನೋ ಒಂದು ಆಗ್ತಾ ಇದೆ, ಏನೋ ಒಂದು ಸೆಟ್ ಆಗ್ತಾ ಇಲ್ಲ. ಯಾಕೆಂತಂದ್ರೆ ಈ ಕಥೆಯನ್ನ ನಾನು ಬರೆದಿದ್ದು, ಕತೆ ಚಿತ್ರಕಥೆ ಬರ್ಕೊಂಡಿದ್ದ ಒಂದು 4 ದಿವಸದಲ್ಲಿ ಗೀಚ್ಕೊಂಡಂತಹ ಒಂದು ಕತೆ ಚಿತ್ರಕಥೆ, ಒಂದು 70 ಸೀನ್ ಏನಿದೆ ಅದು. ಯಾಕೆ ಎಮೋಟ್ ಆಗ್ತೀನಿ ಅಂತಂದ್ರೆ ಪ್ರತಿಯೊಂದು ವಿಷಯನೂ ಅವ್ರ ಹತ್ರ ಹೇಳ್ಕೊತಾ ಇದ್ದೆ. ಈ ಒಂದು ಸಿನಿಮಾ ನಾನು ಅವ್ರಿಗೆ ಹೇಳಲಿಕ್ಕಾಗಿಲ್ಲ. ತದನಂತರ ಏನು ಅಂತಂದ್ರೆ ಅವ್ರು ಈ ಸಿನಿಮಾ ಒಂದರಲ್ಲಿ ನನ್ನ ಜೊತೆ ಟ್ರಾವೆಲ್ ಮಾಡ್ಲಿಲ್ಲ. ಅಂದ್ರೆ ಡೆಡ್ಲಿ 2 ಆಗಿರ್ಬೋದು, ಇಲ್ಲ ಮುತ್ತು ನಮ್ಮಪ್ಪ ಅಂತ ಒಂದು ಸಿನಿಮಾ ನಿಂತೋಗಿದ್ದಾಗಿರ್ಬೋದು, ದಶಮುಖ ಆಗಿರ್ಬೋದು, ಎಲ್ಲಾದ್ರಲ್ಲೂ ಜೊತೆಗಿದ್ದ ಜೀವ. ಅದೊಂದು ಜೀವ ಜೊತೆಗಿದ್ದಂಗೆ ಆಗೋಯ್ತು. ಸರಿ, ಅದಾದ್ಮೇಲೂ ಒಂದ್ಸತಿ ತಿರ್ಗಾ ನನಗೆ ರಮೇಶ್ ಅಣ್ಣನ ಮೇಲೆ ತುಂಬಾ ಆಸೆ ಅಂತಂದ್ರೆ, 91ರಲ್ಲಿ ನನಗೆ ಚಿತ್ರರಂಗದಲ್ಲಿ ಸಂಭಾಷಣೆಯ ಸಾಲುಗಳನ್ನ ಹೇಗೆ ಹೇಳಬೇಕು ಅಂತ ಹೇಳ್ಕೊಟ್ಟಂತಹ ಮೊದಲನೇ ಗುರು ಬಲೇಕೇಶ್ವರನ ಸಿನಿಮಾದಲ್ಲಿ. ಯಾವಾಗ ಕೋ ಡೈರೆಕ್ಟರ್, ನಾನು ಆರ್ಟಿಸ್ಟ್ ಆಗ್ಬೇಕು ಅಂತ ಚಿತ್ರರಂಗಕ್ಕೆ ಬಂದಿದ್ದು. ಅವಾಗ ಬಂದಾಗ ಹೀಗೆ ಹೇಳ್ಬೇಕಮ್ಮ, ಹೀಗೆ ಮಾಡ್ಬೇಕಮ್ಮ. ದೇವರಾಜ್ ಅವ್ರ ಪಕ್ಕದಲ್ಲಿ ಯಾವಾಗ ಅವ್ರು ತುಂಬಾನೇ ಡೈನಾಮಿಕ್ ಸ್ಟಾರ್ ಫೈರ್ ತರ ಇರ್ತಾ ಇದ್ರು. ಇಫ್ ಯು ಸೇ ಸಾರಿ ಡೋಂಟ್ ಸೇ ಸಾರಿ ಟು ಮೀ, ಟೆಲ್ ಟು ಯುವರ್ ಲೈಫ್ ಅಂತ ಹೇಳೋರು ದೇವರಾಜ್ ಸರ್. ಸೊ ಆ ನಿಟ್ಟಿನಲ್ಲಿ ಆ ತರ ತಪ್ಪುಗಳನ್ನು ಮಾಡೋ ಟೈಮಲ್ಲಿ ನಾನು ತಿದ್ದಂತಹ ಮೊದಲನೇ ಗುರು ಯಾರು ಅಂತಿದ್ದೆ ರಮೇಶ್ ಸರ್. ಸರಿ, ಕೆ ವಿ ರಾಜು ಸರ್ನ ನಾವಿಬ್ರು ಮಿಸ್ ಮಾಡ್ಕೊಂಡಾಗ ಏನು ಬೇರೆ ವಿಧಿ ಇರಲಿಲ್ಲ, ನಂಗೆ ಯಾರು ಒಬ್ರು ಬೇಕು. ಪ್ರತಿಯೊಬ್ಬ ರೈಟರ್ಗೂ ತನ್ನ ಒಂದು ಯೋಚನೆ ಹೇಳ್ಕೊಳ್ಳಿಕ್ಕೆ ಇನ್ನೊಬ್ರು ಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ನಾನು ಅಣ್ಣನ ಹತ್ರ ಹೋಗಿ, ಅಣ್ಣ ಹಿಂಗಿದೆ, ನನ್ನ ಕನಸನ್ನ ಕಂಡುಕೊಂಡಿದ್ದೀನಿ, ಸತ್ಯ ಮಾಡಿ ಹೇಳ್ತೀನಿ, ಕೆ ವಿ ರಾಜು ಸರ್ ಮೇಲ್ಗಡೆ ಇತ್ತು ನನ್ನ ಗುರುಗಳು ನಮ್ಗೆ ಆಶೀರ್ವಾದ ಮಾಡಿದ್ರೆ, ಈ ಗುರುಗಳು ಇವರಿದ್ದ ಹೋಗಿದ್ರೆ ಪ್ರಾಯಶಃ ನಾವು ಯಾರು ಬಂದೀವಿ ಇದಕ್ಕೆ ಮೇಲೆ ನಾವು ಕೂರ್ತಾನೆ ಇರ್ಲಿಲ್ಲ. ಅದೇನ್ ಅನ್ನಿಸ್ತೇನೋ, ಮಗನಿಗಿಂತ ಹೆಚ್ಚಾಗಿ ನೀನ್ ನುಗ್ಗಮ್ಮ ಅಂತಂದ್ರು. ಇದೇ ಮಾತನ್ನ ನನಗೆ ಕೆ ವಿ ರಾಜು ಸರ್ ಹೇಳ್ತಾ ಇತ್ತು. ನುಗ್ಗಯ್ಯ ಅನ್ನೋರು, ಅಣ್ಣ ಬಂದು ನುಗ್ಗಮ್ಮ ಅಂತಂದ್ರು. ನೀನ್ ನುಗ್ಗು, ಹಗ್ಲು ರಾತ್ರಿ ಏನಾಗತ್ತೋ ಜೊತೆಗೆ ನಿಲ್ತೀನಿ, ಮಾಡ್ತೀನಿ ಅಂತಂದ್ರು. ಇಟ್ ಆಲ್ ಸ್ಟಾರ್ಟೆಡ್ ಫ್ರಮ್ ಲಾಸ್ಟ್ ಡಿಸೆಂಬರ್. ಧನುರ್ಮಾಸ ಶುರು ಆಗೋಕ್ ಮುಂಚೆ ನಾನು ಅಣ್ಣನ್ಗೆ ಕತೆ ಹೇಳ್ದೆ. ಕತೆ ಹೇಳ್ಬೇಕಾದ್ರೆ ಒಂದು ನಡ್ಕ ಇತ್ತು. ಯಾಕೆ ಅಂತಂದ್ರೆ ರಮೇಶ್ ಅಣ್ಣ ಇಸ್ ನಾಟ್ ಲೆಸ್ ದನ್ ಕೆ ವಿ ರಾಜು ಸರ್. ಅವರಿಬ್ರು ಅಣ್ಣ ತಮ್ಮಂದ್ರು, ಅಪ್ಪಮ್ಮನಂತರನೇ ಇದ್ದವರು. ಸೊ ಅವ್ರ ಹತ್ರ ಕತೆ ಹೇಳ್ಬೇಕಾದ್ರೆ ನಂಗೆ ಅದೊಂದು ಭಯ ಇತ್ತು, ಏನ್ ಹೇಳ್ತಾರೋ, ಈ ಜೀವ ಇನ್ನೇನ್ ಹೇಳುತ್ತೋ, ಕರೆಕ್ಷನ್ಸ್ ಏನ್ ಇರುತ್ತೋ ಅಂತ. ಕತೆ ಕೇಳಿದ ಮೊದಲನೇ ರೀಡಿಂಗ್ ನಲ್ಲೇನೆ ಆರ್ಟಿಸ್ಟ್ ಏನ್ ಅನ್ಕೊಂಡಿದ್ಯಾ ಅಂತ ಕೇಳಿದ್ರು. ಈ ಸಿನಿಮಾದಲ್ಲಿ ಒಟ್ಟು 56 ಜನ ಆರ್ಟಿಸ್ಟ್ ಇದ್ದಾರೆ. ನಾನಂದೆ, ನಾನು ಕನ್ಸ್ಕೊಂಡಿರೋದು ಏನು ಅಂತಂದ್ರೆ ಇದನ್ನ ನಾನೇ ಮಾಡ್ಬೇಕು ಅನ್ಕೊಂಡಿದ್ದೀನಿ ಅಂತಂದ್ರೆ. ಒಂದು ಸರಿ ಯೋಚನೆ ಮಾಡಿದಂತಹ ಜೀವ ರಮೇಶ್ ಅಣ್ಣ. ಯಾಕೆಂತಂದ್ರೆ ಅವ್ರು ಆಲ್ರೆಡಿ ಅವರೊಂದು 7-8 ಸಿನಿಮಾ ಮಾಡ್ಬಿಟ್ಟಿದ್ದಾರೆ. ನಾನ್ ಮಾಡ್ತೀನಿ ಅಂದಾಗ, ಅಯ್ಯೋ ನೀನು ನುಗ್ತಾ ಇದೀಯಾ, ನಾನ್ ಮಾಡಾಯ್ತು, ನೀನು ಬರ್ತಾ ಇದೀಯಾ, ಕೈಯಲ್ಲಿರೋದೆಲ್ಲ ಏನೋ ಮಾಡ್ಕೋತೀಯಾ, ಇಲ್ಲ ಇದೊಂದು ಯೋಚನೆ ಹೋಗಿದೆ. ಯಾಕೆ ಅಂತಂದ್ರೆ ಅಣ್ಣನಾಗಿ ನಿಂತಿದ್ದಾರೆ, ತಿರ್ಗ ಅವರು ತಂದೆ ಸ್ಥಾನದಲ್ಲಿ ನಿಂತಿದ್ದಾರೆ. ಒಂದು ಕ್ಷಣ ಯೋಚನೆ ಮಾಡಿದ್ರು, ಸರಿ ಮಾಡು, ತಿರ್ಗಾ ಆರ್ಟಿಸ್ಟ್ ಯಾರು ಅನ್ಕೊಂಡಿದೀರಾ? ನಾನು ರಮೇಶ್ ಅಣ್ಣಗೆ ಒಂದೇ ಮಾತಂತೆ, ಅಣ್ಣ ನನ್ಗೆ ಯಾವ ಆರ್ಟಿಸ್ಟ್ ಮೇಲೂ ನಂಬಿಕೆ ಇಲ್ಲ ಅಣ್ಣ, ನನಗೆ ಕತೆ ಬಿಟ್ಟರೆ ಬೇರೆ ಏನೂ ಗೊತ್ತಿಲ್ಲ, ನನಗೆ
ನಂಗೆ ಸ್ಕ್ರೀನ್ ಪ್ಲೇ ಬಿಟ್ಟರೆ ಬೇರೆ ಏನೂ ಗೊತ್ತಿಲ್ಲ. ಆರ್ಟಿಸ್ಟ್ ಯಾರು ಅನ್ನೋದು ನನ್ಗೆ ನಂಬಿಕೆ ಇಲ್ಲ ಅಣ್ಣ. ಬಟ್ ಈ ಕತೆ ಮೇಲೆ 55 ಜನಕ್ಕೆ ಆದ್ರೆ 55 ಜನನು ಹೊಸಬರಿಗೆ ಹಾಕೊಂಡು ಹೋಗೋಣ ಅಂತಂದೆ. ತಿರ್ಗಾ ಅಲ್ಲೊಂದ್ಸರಿ ಯೋಚನೆ ಮಾಡಿದ್ರು. ಕಾರಣ ತಂದೆ ಸ್ಥಾನ ಅಣ್ಣನ ಸ್ಥಾನದಲ್ಲಿ ಕೂತಿದ್ರು. ಯೋಚನೆ ಮಾಡಿ ಸರಿ ನೀನ್ ಗ್ಯಾರಂಟಿನ ನೃತ್ಯ, ಯಾಕೆಂದ್ರೆ ಒಬ್ರಲ್ಲ ಇಬ್ರಲ್ಲ 3 ಜನ ಅಲ್ಲ 55 ಜನನ ಸೆಟ್ಟಲ್ಲಿ ತಿದ್ದುಕೊಂಡು ನೀನ್ ಮೊದಲನೇ ಸರಿ ಮಾಡ್ತಿದ್ದೀನಿ ಅಂತ ಹೇಳ್ತಾ ಇದೀಯ, ಅದನ್ನ ಮಾಡ್ಕೊಂಡು ತದನಂತರ ಎಲ್ಲವನ್ನೂ ಸಂಭಾಳಿಸ್ಕೊಂಡು ಹೋಗ್ಬೇಕು, ಅದರಲ್ಲಿ ನಿನ್ ಕೈಲಿ ಆಗತ್ತೆ ಅಂತ ನಾನು ಪ್ರಾಮಿಸ್ ಮಾಡಿದ್ರೆ ಐಸೆ ಅಂದೇ ವಿತ್ ಯು ಅಂತ ಅಂದೆ. ಎಲ್ಲೇ ಆ ಕಡೆ ಈ ಕಡೆ ಹೋದ್ರು ನನ್ನನ್ನ ತಿದ್ಲಿಕ್ಕೆ, ನನ್ನನ್ನ ಹೇಳಲಿಕ್ಕೆ ನೀವು ಹಿಂದ್ಗಡೆ ನಿಂತೇ ಇರ್ತೀರ. ನನ್ನ ಯೋಚನೆ ಏನಿದೆ, ನೀವೊಬ್ರು ಜೊತೆಗಿರಿ ಸಾಕು, ನಾನು ಇನ್ನೇನು ಬೇಡ, ನಾನು ಮಾಡ್ತೀನಿ ಅಂತಂದೆ. ಆ ನಿಟ್ಟಿನಲ್ಲಿ ಏಪ್ರಿಲ್ 18ನೇ ತಾರೀಕು ಮುಹೂರ್ತ ಮಾಡಿದ್ವಿ. ಏಪ್ರಿಲ್ 15ನೇ ತಾರೀಕು ಗೊತ್ತಿಲ್ದೇನೋ ಪ್ರಶಾಂತ್ ಅವರು ಹೊರಟ ಸಿನಿಮಾದ ಪ್ರಶಾಂತ್, ಅದೇನು ದೇವ್ರು ಕಳ್ಸಿಕೊಟ್ಟಂತ ವರ ಅನ್ಸುತ್ತೆ, ಆ ಪಾತ್ರಕ್ಕೆ ಬೇರೆಯವ್ರನ್ನ ಇಟ್ಕೊಂಡು ನಾವು ಮುನ್ನುಗ್ಬಿಟ್ಟಿದ್ವಿ. ಪ್ರಶಾಂತ್ ಅವ್ರಿಗೆ ಅದೇನೋ ಹೋಗಿ ನೀವೇನೋ ಸಿನಿಮಾ ಮಾಡ್ತಾ ಇದೀರಂತೆ ಅಂತಂದ್ರು. ಹೌದು ಸರ್ ಮಾಡ್ತಾ ಇದೀನಿ ಅಂತಂದೆ. ನಂಗೊಂದು ಪಾತ್ರ ಇದ್ರೆ ಹೇಳಿ ಸರ್ ಅಂತಂದ್ರು. ಅಯ್ಯೋ ಸರ್ ಈಗ ಕೇಳ್ತಾ ಇದೀರಾ, ಸಿನಿಮಾ ಸ್ಟಾರ್ಟ್ ಆಗ್ಬಿಟ್ಟಿದೆ ಸರ್ ಅಂತಂದ್ರೆ. ಸರ್ ಏನಾದ್ರೂ ಪರವಾಗಿಲ್ಲ ಪುಟ್ಟು ಪಾತ್ರ ಕೊಡಿ, ನಿಮ್ ಜೊತೆ ಮಾಡ್ತೀನಿ ಅಂತಂದ್ರು. ತದನಂತರ ಇದಕ್ಕೆ ಯಾರು ತುಂಬಾ ಮೇನ್ ಒಂದು ಲೀಡ್ ಇರುತ್ತೋ ಆ ಒಂದು ಪಾತ್ರಕ್ಕೆ ಯಾರನ್ನ ಆಯ್ಕೆ ಮಾಡ್ಕೊಂಡಿದ್ರು ಅವ್ರ ಹತ್ರ ಕ್ಷಮೆ ಯಾಚಿಸಿ ರಮೇಶ್ ಅಣ್ಣನ್ ಕೇಳ್ದಾಣ ಹಿಂಗ್ ಹೇಳ್ತಾ ಇದಾರೆ. ಬ್ಲಾಂಕ್ ಆಗಿ ಒಪ್ಕೊಂಡು ಇದೇನಾಗಿದೆಯೋ ಯಾರು ಬದಿಯಾರೋ ನಾನು ಬೇಕಾದ್ರೆ ಸಾರಿ ಅಂತ ಹೇಳ್ತೀನಿ, ಅವ್ರನ್ನ ಹೇಳ್ಕೊಂಬ ಅಂತಂದ್ರು. ಹೀಗೆ ಅವ್ರು ಬಂದ್ರು. ತದನಂತರ ಪದ್ಮಾವಸಂತಿ ಅವರು ಫೋನ್ ಮಾಡಿದಾಗ ಸರ್ ಯಾವ್ದಾದ್ರು ಒಂದು ಪಾತ್ರ ಇದ್ರು ಸರಿ ನಾನ್ ಮಾಡ್ತೀನಿ. ಸೊ ಅವ್ರು ಎಂಟರ್ ಆದ್ರು. ಅದಾದ್ಮೇಲೆ ಕೋಟೆ ಪ್ರಭಾಕರ್ ಅವರು, ಸರ್ ನೀವ್ ಏನ್ ಮಾಡ್ತಾ ಇದೀರಾ, ನನ್ನ ಯಾಕೆ ಸರ್ ಬಿಡ್ತಾ ಇದೀರಾ, ಸರಿ ಹೀಗೆ ಈ ತರ ಮುನಿ ಅವ್ರು ಫೋನ್ ಮಾಡ್ತಾರೆ. ಐ ಆಮ್ ವೆರಿ ಹ್ಯಾಪಿ ದಟ್ ಮುನಿ ಹಿಯರ್ಡ್ ಮೇ ಸೋ ಮಚ್. ಒಳ್ಳೊಳ್ಳೆ ಸ್ಟೇಜ್ ಆರ್ಟಿಸ್ಟ್, ಬಿಕಾಸ್ ಬೇಸಿಕಲಿ ಅವರು ನಂಗ ಇದರಿಂದ ಬಂದಿರೋದ್ರಿಂದ ಅವರು ಒಂದಷ್ಟು ಜನನ ತಂದು ನಮ್ಮ ಮುಂದೆ ನಿಲ್ಲಿಸಿದಾಗ ಬ್ಲಾಂಕ್ಲಿ ಆಕ್ಸೆಪ್ಟೆಡ್. ಬಿಕಾಸ್ ನಮಗ್ ಬೇಕಾಗಿದ್ದು ಏನಂದ್ರೆ ಆ ಫೀಚರ್ಸ್ ಚೆನ್ನಾಗಿರ್ಬೇಕು, ಅವರಲ್ಲಿ ಮಾಡ್ತೀವಿ ನಾವು ಹಸು ಇರಬೇಕು. ಆ ಹಸು ಮತ್ತೆ ಫೀಚರ್ಸ್ ಎರಡು ಇದ್ದಾಗ ಏನ್ ಬೇಕಾದ್ರೂ ನುಗ್ಬೋದು ಅನ್ನೋ ನಿಟ್ಟಿನಲ್ಲಿ ನುಗ್ತಾ ಒಂದು 55 ಜನ ತಂಡವನ್ನ ಕಟ್ಟಿದ್ವಿ. ಸಾಧುಗೆ ಇಡೀ ಕಥೆಯನ್ನ ಹೇಳಿದ್ವಿ. ನಾನ್ ನಿಲ್ತೀನಿ ನಿನ್ ಜೊತೆ ಅಂತಂದ್ರು. ಕಾರಣ ಏನು ಅಂತಂದ್ರೆ ಸಾಧು ಆಲ್ಸೋ ಈ ಟ್ರಾವೆಲ್ ವಿತ್ ಮೀ ಫ್ರಮ್ ಪಾಸ್ಟ್ 30 years. ಸಾಧುನ ನಾನು 81ರಿಂದ ನೋಡ್ತಾ ಇದ್ದೆ. ನನಗಾಗಿ 11 ವರ್ಷ ಹುಡುಗ, ನಮ್ಮ ತಂದೆಯ ಜೊತೆ ಕೆಲಸ ಮಾಡಿದಂತಹ ಜೀವ. ಮಂಜು ಮಾಸ್ಟರ್ ಫೋನ್ ಮಾಡಿದ್ರೆ ರವಿ ನಾನ್ ನಿಲ್ತೀನಿ ಅಂತಂದ್ರು. ಕಾರಣ 94ರಿಂದ ಅವ್ರ ಜೊತೆ ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ರೈಟರ್ ಆಗಿ ಅವರು ಇದ್ದಾಗ ಅಲ್ಲಿಂದ ಸ್ಟಾರ್ಟ್ ಆಯ್ತು. ರೆಡ್ಡಿ ಬಗ್ಗೆ ತುಂಬಾನೇ ಮಾತಾಡೋದಿದೆ, ಹೇಳ್ತೀನಿ ಖಂಡಿತವಾಗ್ಲು. ಈ ತರದ್ರಲ್ಲೆಲ್ಲ ಕೈ ಜೋಡಿಸಿ ಶುರು ಮಾಡಿ ಏಪ್ರಿಲ್ 18ನೇ ತಾರೀಕು ವಿ ಲಾಂಚ್ಡ್. ಅಣ್ಣನ್ಗೆ ಹೇಳಿ ಅಣ್ಣ ಹಿಂಗ್ ಮಾಡ್ತಾ ಇದೀನಿ ಅಂತಂದೆ. ಒಳ್ಳೇದಾಗ್ಲಿ ಚೆನ್ನಾಗತ್ತೆ, ನೀನು ಯೋಚನೆ ಮಾಡ್ಬೇಡ ಅಂತಂದ್ರು. ಫಸ್ಟ್ ಡೇ ವೆಲ್ಕಮ್ ಆನ್ ಬೋರ್ಡ್ ಅಂತ ಏನಿತ್ತು ಅದು ರಮೇಶ್ ಅಣ್ಣನ ಒಂದು ಫೋಟೋ ಹಾಕಿ ವೆಲ್ಕಮ್ ಆನ್ ಬೋರ್ಡ್ MS ರಮೇಶ್ ಸರ್ ಅಂತ ಹೇಳಿ ಒಂದು ಪೋಸ್ಟರ್ ರೆಡಿ ಮಾಡಿ ಪ್ರತಿ ಆರ್ಟಿಸ್ಟ್ ಪ್ರತಿ ಟೆಕ್ನಿಷಿಯನ್ಸ್ಗೂ ಒಂದೊಂದು ಪೋಸ್ಟರ್ನ ಆನ್ಲೈನ್ ಅಲ್ಲಿ ರಿಲೀಸ್ ಮಾಡ್ಲಿಕ್ಕೆ ಶುರು ಮಾಡಿದ್ವಿ. ಅಂತ ಪರ್ಟಿಕ್ಯುಲರ್ ಫಸ್ಟ್ ಪೋಸ್ಟರ್ ನಾಗೇಂದ್ರ ಸರ್ ಟೋಲ್ಡ್ ಇಟ್ಸ್ ಗುಡ್, ಬೇರೆ ತರನೇ ಕಾಣ್ತಾ ಇದೆ ರವಿ, ಯು ಕ್ಯಾನ್ ಗೋ ಹೆಡ್. ಯಾಕೆಂತಂದ್ರೆ ಎಲ್ಲಾ ಸಿನಿಮಾಗಳಿಗೂ ನನ್ನ ಹಿಂದೆ ಪಿತಾಮಹರ ತರ ನಿಂತ್ಕೊಂಡಂತಹ ಜೀವ ಅದು, ನುಗ್ಗು ಅಂತಂದ್ರು. ಮುಹೂರ್ತ ಮಾಡಿದ್ವಿ. ಒಂದು 4ನೇ ದಿವಸ ಏನೋ ಗೊತ್ತಿಲ್ಲ, ಐ ಲಾಸ್ಟ್ ಮೈ ಸಿಸ್ಟರ್. ಶೂಟಿಂಗ್ ಮಾಡ್ತಾ ಇದ್ವಿ. ಹೀಗೆ 21ನೇ ತಾರೀಕು ಅನ್ಸುತ್ತೆ ರೆಡ್ಡಿಗೆ ಮತ್ತೆ ರಮೇಶ್ ಅಣ್ಣ ಅವರು ಫೋನ್ ಬಂತು. ಅವ್ರ ಅಕ್ಕ ತೀರೋಗ್ಬಿಟ್ಟಿದ್ದಾರೆ ಅಂತಂದ್ರು. ಸಡನ್ ಆಗಿ ರಮೇಶ್ ಅಣ್ಣ ಹೇಳಿದ್ರು, ಇಲ್ಲ ನಿಲ್ಸು ಪರವಾಗಿಲ್ಲ, ನೀವು ಫಸ್ಟ್ ಹೋಗು. ಏನು ಒಟ್ಟು ಒಂದು 80 ಜನ ಕ್ರೂ, ಮಾರ್ಕೆಟ್ ಅಲ್ಲಿ ಒಂದು 20-25 ಜನ ಪೊಲೀಸ್ ಅವ್ರಿಗೆಲ್ಲ ಪೇ ಮಾಡಿದ್ವಿ, ಎಲ್ಲ ಮಾಡಿದ್ವಿ. ಸಿಸ್ಟರ್ ನಾನು ಒಬ್ಬನೇ ಇರೋದ್ರಿಂದ ಬೇರೆ ಯಾರು ಇಲ್ಲದೆ ಇರೋದ್ರಿಂದ ಐ ರೆಸ್ಟ್ ಬ್ಯಾಕ್. ಅಲ್ಲಿ 11 ಗಂಟೆಗೆ ನ್ಯೂಸ್ ಬಂತು. ವಿ ಕೇಮ್ ಬ್ಯಾಕ್. ಐ ಫಿನಿಶ್ಡ್ ಆಲ್ ಕರ್ಮ ಏನಿತ್ತು ಎಲ್ಲ ಮಾಡಿ ನಮ್ಮ ಬ್ರಾಹ್ಮಣ ಸಂಪ್ರದಾಯದಲ್ಲಿ ಏನಿದೆ ಅದನ್ನ ಮುಗಿಸಿ ಮತ್ತೆ ರಾತ್ರಿ ಹೊರಡ್ಬೇಕಾದ್ರೆ ಕೋಟೆ ಪ್ರಭಾಕರ್ನ ಕೇಳಿದೆ, ಈ ಸ್ನೇಹಿತರು ಅನ್ನೋದು ಇದಕ್ಕೆ ಅನ್ಸುತ್ತೆ, ಅಸ್ಥಿ ಬಿಡೋದಕ್ಕೆ 3ನೇ ದಿವಸ ನಾ ಇರ್ಬೇಕಾಗಿತ್ತು, ಬಟ್ ನಾ ಇರಕ್ಕಾಗ್ಲಿಲ್ಲ. ಎಲ್ಲೋ ಆ ಜೀವ ಅಂತ ಸರ್ ಫಸ್ಟ್ ಶೂಟಿಂಗ್ ಮುಗಿಸಿ ಅದಕ್ಕೆ ಹೇಳೋದು ಫ್ರೆಂಡ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಇನ್ ಲೈಫ್ ಅಂತ. ನೀವು ಕೆಲಸ ಮಾಡಿ ಸರ್, ನನ್ನ ಅಕ್ಕನ ಮಗನ ಕರ್ಕೊಂಡು ನನ್ನ ಅಸ್ಥಿ ವಿಸರ್ಜನೆ ಮುಗಿಸ್ಕೊಂಡ್ ಬರ್ತೀನಿ ಅಂತೆಲ್ಲ ಹೇಳಿ ಈ ತರ ಸ್ಟಾರ್ಟ್ ಆದ್ರೆ ಇನ್ನೊಂದು 3 ದಿವಸಕ್ಕೆ ನಮಗೆ ಗಿರಿ ಸರ್ ಅವ್ರ ತಮ್ಮ ಹೋಗ್ಬಿಡ್ತಾರೆ. ಲಾಡ್ ಆಫ್ ಇಂಟರ್ನ್ಸ್ ಇನ್ ದ ಶೂಟ್. ಒಂದಲ್ಲ ಎರಡಲ್ಲ ಬರ್ತಾ ಇದೆ.
ಒಂದ್ ಯಾವ್ದೋ ಗಾಡಿ ಬರುತ್ತೆ, ಗಾಡಿ ಇದ್ದಾಗ ಆಕ್ಸಿಡೆಂಟ್ ಆಗೋಗ್ಬಿಡುತ್ತೆ, ಇನ್ನೊಂದ್ ಯಾವ್ದೋ ಗಾಡಿ ಬರುತ್ತೆ, ಇದ್ದಾಗೆ ಟಾಪರ್ ಆಗಿ ಬಿದ್ದೋಗ್ಬಿಡುತ್ತೆ. ಪ್ರವೀಣ್ ಅವ್ರು ಬರ್ತಿರ್ತಾರೆ 4 ಗಂಟೆಗೆ, ಒಂಚೂರು ನಿದ್ದೆ ಬರ್ತಿದ್ದಂತ ಸ್ನೇಹಿತ ಕೊಟ್ರೆ ಸ್ನೇಹಿತ ಕ್ಲೀನ್ ತೊಗೊಂಡು ಒಳಗಡೆ ಇಳಿಸ್ಬಿಡ್ತಾರೆ ಟೆಂಪರ್ಡ್ ಅಲ್ಲಿ. ಸೊ ಈ ತರದೆಲ್ಲ ಆದ್ರೂ ಕೂಡ ಪುಣ್ಯ ಏನು ಅಂತಂದ್ರೆ ಎಲ್ಲೂ ಶೂಟಿಂಗ್ ನಿಲ್ಲಿಲ್ಲ, ಎಲ್ಲೂ ಏನೂ ಆಗ್ಲಿಲ್ಲ. ಎಷ್ಟು ಚಂದ ಶುರು ಮಾಡಿದ್ವೋ ಅಷ್ಟೇ ಚೆನ್ನಾಗಿ ಮೊನ್ನೆ ನಾವು ಶನಿವಾರ ಇಳ್ಕಲ್ನಲ್ಲಿ ನಮ್ಮ ಸಿನಿಮಾವನ್ನ ಮುಗಿಸಿ ಕುಂಬಳಕಾಯಿ ಹೊಡೆದು ಎಲ್ಲವನ್ನು ಮಾಡಿ ವಿದಾಯ ಹೇಳ್ಬೇಕಾದ್ರೆ ಎಲ್ಲರ ಕಣ್ಣಲ್ಲೂ ನೀರಿತ್ತು. ಕಾರಣ ಏನು ಅಂತಂದ್ರೆ ಇಲ್ಲೆಲ್ಲೂ ನಮ್ಗೆ ದುಡ್ಡು ಬರ್ಲಿಲ್ಲ, ಇಲ್ಲೆಲ್ಲಾ ಕಡೆ ಹರಿದ್ ಬಂದಿದ್ದೇನು ಅಂತಂದ್ರೆ ಪ್ರೀತಿ, ಇಲ್ಲೆಲ್ಲಾ ಕಡೆ ಹರಿದ್ ಬಂದಿದ್ದು ವಿಶ್ವಾಸ, ಎಲ್ಲಾ ಕಡೆ ಬಂದಿದ್ದು ಕೂಗಿದ್ದೀನಿ, ಕಿರ್ಚಾಡಿದ್ದೀನಿ, ಅರ್ಚಾಟ ಮಾಡಿದ್ದೀನಿ. ಆರ್ಟಿಸ್ಟ್ಗಳು ಎಲ್ಲ ಹೊಸಬ್ರು ನೋಡೋ ಎಲ್ಲ ಮುಖಗಳು ಹೊಸಬ್ರು. ಅವ್ರಗಳಿಗೆ ಪಾಪ ಅರ್ಥ ಆಗಲ್ಲ, ಸಿನಿಮಾ ಗೊತ್ತಿಲ್ಲ, ಏನೋ ಮಾಡ್ತೀವಿ ಅಂತ ಬರ್ತಾರೆ ಅಲ್ಲೆಲ್ಲ. ಆಮೇಲೆ ವೆರಿ ಟೆಂಪರ್ಡ್ ಏನು ಅಂತಂದ್ರೆ ಇಟ್ ವಾಸ್ 43 degrees. ಬಾಗಲಕೋಟೆ April 25, April 18th to May 15th ಇಟ್ ವಾಸ್ 43 ಡಿಗ್ರಿ ನಿಂತ್ರೆ ಸ್ನಾನ ಮಾಡ್ತಾ ಇದೀವ, ನಾವೇನ್ ಮಾಡ್ತಾ ಇದೀವಿ ಅಂತ ಗೊತ್ತಿಲ್ಲ. ಎಲ್ಲ ಎಸ್ಪೆಷಲಿ ಈಚೆ ಬರ್ಬೇಕಾದ್ರೆ 1 ವಾರ ತಗೊಂಡಿದೆ ನಮ್ಮ ಮುಖಗಳಲ್ಲಿ. ಈಗಲೂ ಅಷ್ಟೇ, ಈಗ 4 ದಿವಸ ಬಂದಿದ್ದಕ್ಕೆ ಹಿಂಗಾಗಿದೆ, ಗೊತ್ತಾಗ್ತಿಲ್ಲ ಯಾರ್ಯಾರು ಏನೇನು ಹಿಂಗೆ ಅಂತ. ಬಟ್ ದಟ್ ಸಿನಿಮಾ ಇಟ್ ಡಿಮ್ಯಾಂಡೆಡ್ ದಟ್ ಕಲರ್, ದಟ್ ಸಿನಿಮಾ ಇಟ್ ಡಿಮ್ಯಾಂಡೆಡ್ ದಟ್ ಅದೇನೋ ಹೇಳ್ತಾರಲ್ಲ ಆ ಒದ್ದೆ, ಆ ವೆಟ್ನೆಸ್ ಅಂತ ಏನ್ ಹೇಳ್ತಾರಲ್ಲ, ಪ್ರತಿ ಶಾರ್ಟ್ ಅಲ್ಲೂ ಅದು ಬೇಕಾಗಿತ್ತು ರಿಯಾಲಿಟಿಗೆ, ಅದಕ್ಕೆ ಅಂತಲ್ಲ. ಸೊ ಆ ನಿಟ್ಟಿನಲ್ಲಿ ಅದು ಕೂಡ ನಮ್ಗೆ ಹೆಲ್ಪ್ ಮಾಡ್ತು. ಎಲ್ಲರೂ ತುಂಬಾ ಚೆನ್ನಾಗಿ ಕೋಆಪರೇಟ್ ಮಾಡಿದ್ರು, ಎಲ್ಲರೂ ತುಂಬಾ ಚೆನ್ನಾಗಿ ಕೈ ಹಿಡಿದ್ರು. ಐ ವಾಸ್ ವೆರಿ ಹ್ಯಾಪಿ. ಅನ್ಕೊಂಡಿದ್ದನ್ನ ಒಂದು ಈ 46 ದಿನಗಳ ಕಾಲ ಏನು ದೇವ್ರ ಸಹಾಯ ಮಾಡಿದ, ಅದೆಲ್ಲದಕ್ಕೂ ಮುಖ್ಯವಾಗಿ ದೇವರ ಪ್ರತಿರೂಪವಾಗಿ ನಿಂತಿದ್ದಾರೆ ಅಂತಂದ್ರೆ ನನ್ನ ಗುರುಗಳ ಮೇಲಿಂದ ನಿಂತಹ ಆಶೀರ್ವಾದ. ಪ್ಲಸ್ ವೆರಿ ಥ್ಯಾಂಕ್ಫುಲ್ ಟು ನನ್ನ ರಮೇಶ್ ಅಣ್ಣಗೆ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಯಾಕೆಂದ್ರೆ ವಿತೌಟ್ ರಮೇಶ್ ಸರ್ ದೇರ್ ಇಸ್ ನೋ ಗ್ಯಾಂಗ್ಸ್ ಆಫ್ UK. ಒಂದು ಲೈನ್ ಐ ಜಸ್ಟ್ ವಾಂಟ್ ಔಟ್ ಲೈನ್. ಯಾಕೆ ಅಂತಂದ್ರೆ ಎಲ್ಲಾ ವಿಷಯದಲ್ಲಿ ತುಂಬಾ ಎಂಟ್ರೆನ್ಸಸ್ ಬಂತು, ತುಂಬಾ ಬಂತು. ಒಂದು 108 ವಿಘ್ನ ಅಂತಾರೆ, ಒಳ್ಳೇದಾಗಿರೋ ಒಂದು 1000 ವಿಘ್ನ ಬಂದಿದೆ. ಪ್ರತಿ ವಿಷಯದಲ್ಲೂ ವಿಘ್ನ. ಈ ನಿಟ್ಟಿನಲ್ಲಿ ಕ್ಯಾಮ್ರಾಗಳು ಸಡನ್ ಆಗಿ ಹೀಟ್ ಆಗ್ಬಿಡೋದು, ಕ್ಯಾಮ್ರಾ ಸಡನ್ ಆಗಿ ಆಫ್ ಆಗ್ಬಿಡೋದು, 4 hours ಇಲ್ಲ, ಸರಿ ಇನ್ನೊಂದು ಕ್ಯಾಮ್ರಾ ತರಿಸು, ಅದು ಬೆಂಗಳೂರಿಂದ ಹೊರಡಬೇಕು, ಅಲ್ಲಿಂದ ಬರುತ್ತೆ, ಅದನ್ನ ವಾಪಸ್ ಕಳಿಸು, ಈ ತರದ ತುಂಬಾ ಇದೆ. ಹೇಳ್ತಾ ಹೋದ್ರೆ ಇಟ್ ಬಿಕಮ್ಸ್. ಸೊ ಆ ನಿಟ್ಟಿನಲ್ಲಿ ಎಲ್ಲ ಆರ್ಟಿಸ್ಟ್ ಒಬ್ಬರ ಹೆಸರು ಹೇಳಲಿಕ್ಕಾಗಲ್ಲ, 55 ಜನ, ರೈಟ್ ಫ್ರಮ್ ಪ್ರಶಾಂತ್ ಸರ್ ಟು ಅಮೋಘತ. ನಾನು ಯಾಕೆ ಹೇಳ್ತೀನಿ ಅಂತಂದ್ರೆ ತುಂಬಾ ಚಿಕ್ಕ ಮಗು ನಮ್ಮ ಟೀಮ್ ನಲ್ಲಿ, ಇಡೀ ಟೀಮ್ ನಲ್ಲಿ ಚಿಕ್ಕ ಮಗು ಯಾರು ಅಂತಂದ್ರೆ ನಮ್ಮ ಗುರುಗಳ ಮಗು, ಅವನ ಮಗ, ಅವನ್ ಚಿಕ್ಕವ್. ಅಲ್ಲಿಂದ ಇಲ್ಲಿವರೆಗೂ ತುಂಬಾ ಎಲ್ಲರ ಜೊತೆಗೆ ನಿಂತು, ಊಟದಿಂದ ಹಿಡಿದು, ತಿಂಡಿಯಿಂದ ಹಿಡಿದು, ಮಲ್ಗೋ ಜಾಗದಿಂದ ಹಿಡಿದು ಪ್ರತಿಯೊಬ್ರು ಎಲ್ಲರೂ ಹಂಚ್ಕೊಂಡಿದೀವಿ, ಪ್ರೀತಿಯಿಂದ ಹಂಚ್ಕೊಂಡಿದೀವಿ. ಸೊ ಆ ನಿಟ್ಟಿನಲ್ಲಿ ಎಲ್ರಿಗೂ ಥ್ಯಾಂಕ್ಸ್ ಹೇಳಿಕ್ಕೆ ಇಷ್ಟಪಡ್ತೀನಿ. ಮಾತಾಡ್ಲಿಕ್ಕೆ ತುಂಬಾ ಇದೆ, ಹಂತವಾಗಿ ಮುಂದಿನ ದಿನಗಳಲ್ಲಿ ಮಾತಾಡ್ತೀನಿ ಅಂತ ಹೇಳ್ತಾ, ಸಿನಿಮಾ ಗ್ಯಾಂಗ್ಸ್ ಆಫ್ UK ಆಕ್ಚುಲಾಗಿ ಏನು ಅಂತಂದ್ರೆ ಇದೆ 2018ರಲ್ಲಿ ಟಿಲಾರಿ ಫಾಲ್ಸ್ ಅಂತ ಬರುತ್ತೆ ನಿಯರ್ ಬಿಜಾಪುರ್, ಬೆಳಗಾಂ. ಅಲ್ಲಿ ನಡೆದಂತಹ ಒಂದು ಕಥೆಯನ್ನ ಇಟ್ಕೊಂಡು, ಟಿಲಾರಿ ಫಾಲ್ಸ್ ಅಲ್ಲಿ ನೀವು ಬುಡಕಟ್ಟು ಜನಾಂಗದಲ್ಲಿ ನಡೆದಂತಹ ಒಂದು ಕಥೆಯನ್ನ ಇಟ್ಕೊಂಡು ತುಂಬಾ ಇನ್ಸ್ಪೈರ್ ಆಯ್ತು ಆ ಕತೆ. ಸೊ ಅದನ್ನ ತಂದು ನಾನು ಕಥೆಯನ್ನ ಅಲ್ಲೇ, ಅದು ಯಾವ್ದೋ ಒಂದು ಪಿಕ್ಚರ್ ಶೂಟಿಂಗ್ ಹೋದಾಗ ಅಲ್ಲಿ ಕೇಳಿದಂತಹ ಕತೆ, ಅಲ್ಲಿಂದ ಬರೋದ್ರೊಳಗಡೆ ಸ್ಕ್ರೀನ್ ಪ್ಲೇ ಮಾಡ್ಕೊಂಡೆ ಬಂದು ನನ್ನ ಗುರುಗಳಿಗೆ ಹೇಳ್ಬೇಕು ಅಂದಾಗ ಅವ್ರು ಯಾವಾಗ ಹೀಗಾದ್ರು, ಸರಿ ನೋಡೋಣ ಮುಂದಿನ ದಿನಗಳಲ್ಲಿ ಆಗತ್ತೆ ಅನ್ನೋದ್ರಲ್ಲಿ ಗುರುಗಳು ಹೊರಟೋದ್ರು. ಅದಾದ್ಮೇಲೆ ರಮೇಶ್ ಅಣ್ಣನಿಗೆ ಹೇಳಿ ಮಾಡಿದಂತಹ ಕತೆ, ನೈಜ ಘಟನೆ ಆಧಾರಿತ ಚಿತ್ರ, ತುಂಬಾ ರೋಚಕವಾಗಿರುತ್ತೆ. ಎಲ್ಲೋ ಹೀರೋ, ಹೀರೋಯಿನ್, ಇಲ್ಲ ವಿಲನ್ಸ್, ಇಲ್ಲ ಇದು ಎಲ್ಲೂ ಇರಲ್ಲ ಅಣ್ಣ. ಯಾಕೆ ಅಂದ್ರೆ 3ನೇ ರೀಲಲ್ಲಿ ಎಲ್ಲೋ ಶುರು ಆದಂತಹ ಒಂದು ಇದ್ರಲ್ಲಿ ಇದ್ದಕ್ಕಿದ್ದಂಗೆ 3ನೇ ರೀಲಲ್ಲಿ ವಿಲನ್ಸ್ ಹೋಗ್ತಾರೆ. ಮೇನ್ ಟೇಕ್ ಆಫ್ ಆಗೋದಕ್ಕೆ ಕಥೆ ಯಾರು ಇಂಪಾರ್ಟೆಂಟ್ ಏನು ಅಂತಂದ್ರೆ, ಸಾಮಾನ್ಯವಾಗಿ ಒಂದು ರೊಟೀನ್ ಸ್ಟೋರಿ ಏನು ಅಂತಂದ್ರೆ ಹೀರೋ ಹೀರೋಯಿನ್ ವಿಲನ್ ಇಂದ ಶುರು ಆದ್ರೆ ಅವ್ನು ಕ್ಲೈಮ್ಯಾಕ್ಸ್ ವರೆಗೂ ಟ್ರಾವೆಲ್ ಆಗ್ತಾನೆ. ಇಲ್ಲಿ ಹಾಗಲ್ಲ, ಎಲ್ಲಿ ಮೊದಲನೇ ಸರಿ ಎಲ್ಲೋ 8 ಜನ ಓಪನ್ ಆಯ್ತು ಅಂತಂದ್ರೆ ಅವ್ರು ಯಾರು ಇರಲ್ಲ, 11ನೇ 3ನೇ ರೀಲಲ್ಲಿ ಬರ್ತಾನೆ, 11, 12, 3 ಆ ಬ್ಯಾಚ್ ಬರುತ್ತೆ. ಇಲ್ಲಿ ಏನ್ ಹೇಳ್ತಾ ಇದೀವಿ, ರಕ್ತ ತನ್ನ ಗುರುತನ್ನ ಬಿಟ್ಟು ಹೋಗುತ್ತೆ, ತದನಂತರ ಜಿದ್ದು ಅನ್ನೋದಿದೆಯಲ್ಲ, ಹಗೆತನ ಅನ್ನೋದಿದೆಯಲ್ಲ, ಅದು ಒಬ್ರಿಂದ ಎಲ್ಲೇನೋ ಟ್ರಾವೆಲ್ ಆಗ್ತಾ ಹೋಗುತ್ತೆ. ಇವನಿಲ್ಲದೆ ಹೋದ್ರೆ ಇನ್ನೊಬ್ಬ ಅಲ್ಲೆಲ್ಲೋ ಇದ್ದೇಳ್ತಾನೆ ಅನ್ನೋದೇ ಈ ಕಥೆಯ ಒಂದು ಸ್ಪೆಷಾಲಿಟಿ. ಅದನ್ನ ಇಟ್ಕೊಂಡು ಮಾಡಿದಂತಹ ಕಥೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಸರಿ ನಾನೇನ್ ಮಾಡಿದೆ, ಅಣ್ಣ ಇದ್ದಾಗ ಗುರುಗಳು ಮಾಡ್ತಾ ಇದ್ರು ಸಂಭಾಷಣೆ ಎಲ್ಲ ಇದು ಮಾಡ್ತಾ ಇದ್ರು. ಈ ಸತಿ ಸಂಪೂರ್ಣವನ್ನು ನಾನು ಅಣ್ಣಂಗೆ ಬಿಟ್ಕೊಟ್ಬಿಟ್ಟೆ.
ಅಣ್ಣ ನೀವು ಮಾಡಿ, ಯಾಕೆ ಅಂತಂದ್ರೆ ದೀಸ್ ಟು ದೇ ಆರ್ ಲೆಜೆಂಡ್ಸ್ ಇನ್ ರೈಟಿಂಗ್. ಅವರಿಬ್ರು ನಿಂತಿದ್ದಾರೆ ಅಂತಂದ್ರೆ ಅದೇನೋ ಹೇಳ್ತಾರೆ ಫ್ಲಿಪ್ ಆಫ್ ಎ ಕಾಯಿನ್ ಅಂತಾನೆ ಹೇಳ್ಬೇಕು, ಸೂರ್ಯಚಂದ್ರ ಅಂತಾನೆ ಹೇಳ್ಬೇಕು, ಕೆ.ವಿ. ರಾಜು ಸರ್ ಸರ್. ಸೊ ಆ ನಿಟ್ಟಿನಲ್ಲಿ ಸಂಪೂರ್ಣ ಚಿತ್ರಕಥೆಯನ್ನ ಮಾಡಿದ ನಂತರ ಅವರು ಕೊಟ್ಟು ತದನಂತರ ಏನಾದ್ರು ಚೇಂಜಸ್ ಬೇಕಾದಾಗ ಏನೇನ್ ಬೇಕು ಸಣ್ಣ ಪುಟ್ಟ ಮಾಡಿ ಎಲ್ಲ ಸಂಭಾಷಣೆಯನ್ನು ಅವ್ರು ಮಾಡಿದ್ದಾರೆ. ಹೈಲೈಟ್ ಆಫ್ ದ ಫಿಲ್ಮ್ ವಿಲ್ ಬಿ ದ ಲೊಕೇಶನ್, ದ ಸಿನಿಮಾಟೋಗ್ರಫಿ, ದ ಮ್ಯೂಸಿಕ್, ದ ಆರ್ಟಿಸ್ಟ್, ಯು ನೇಮ್ ದಮ್, ಎವ್ರಿಥಿಂಗ್ ವಿಲ್ ಬಿ ದ ಹೈಲೈಟ್ ಇನ್ ದಿಸ್ ಫಿಲ್ಮ್. ಅದಂತೂ ತುಂಬಾ ಚೆನ್ನಾಗಿ ಬಂದಿರುತ್ತೆ. ದಟ್ ವೇ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಗಾಡ್, ಥ್ಯಾಂಕ್ಫುಲ್ ಟು ಮೈ ಗುರು. ಅಟ್ಲೀಸ್ಟ್ ಮೈ ಫಸ್ಟ್ ಫಿಲ್ಮ್ ಏನ್ ಆಸೆ ಪಟ್ಟು ನನ್ನ ಪ್ರೊಡಕ್ಷನ್ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ದು ಅದ್ರಲ್ಲಿ ಎಲ್ಲವೂ ತುಂಬಾ ಚೆನ್ನಾಗಿ ಕೂಡ್ ಬಂದಿದೆ. ಜೋರಾಗತ್ತೆ ಅನ್ನೋ ಒಂದು ಆಸೆ ಪಡ್ತೀನಿ. ಥ್ಯಾಂಕ್ಫುಲ್ ಟು ಲಕ್ಷ್ಮಣ್ ರೆಡ್ಡಿ. ಯಾಕೆ ಅಂತಂದ್ರೆ ಸ್ವಲ್ಪ ಒಂದು ಹಂತದಲ್ಲಿ ನಾನು ನಡೆದಾಗ ನನಗೆ ಫೈನಾನ್ಷಿಯಲ್ ಆಸ್ಪೆಕ್ಟ್ ಆಗಿ ಬಂದು ನಿಂತ್ಕೊಂಡು, ಯಾಕೆಂದ್ರೆ ರೆಡ್ಡಿ ಅವರು ಕೂಡ 10-20 ವರ್ಷದಿಂದ ನನ್ನ ಜೊತೆ ಟ್ರಾವೆಲ್ ಮಾಡೋರು. ಡೆಲ್ಲಿ ಸೋಮದಿಂದ ಎಡಿಟರ್, ನಾನು ರೆಡ್ಡಿ ಇಬ್ರು ಜನಾರ್ದನ್ ಹತ್ರ ಕೆಲಸ ಮಾಡ್ಬೇಕಾದ್ರೆ ಅಸಿಸ್ಟೆಂಟ್ಸ್, ನಾನು ಅಸಿಸ್ಟೆಂಟ್ ಡೈರೆಕ್ಟರ್, ಅವ್ರ ಅಸಿಸ್ಟೆಂಟ್ ಎಡಿಟರ್. ಸೊ ನನ್ನ ಜೊತೆ 30 ವರ್ಷದಿಂದ ಟ್ರಾವೆಲ್ ಮಾಡಿದ್ದಾರೆ. ಸೊ ಅವ್ರ ಹತ್ರ ನನ್ಗೆ ಆಯ್ತು, ಹಿಂಗೆ ನಾನು ಕಣ್ಣೀರ್ ಹಾಕೊಂಡು ನಾನು ಡೆಲ್ಲಿ ಸೋಮ ಭಾಗ ಎಡಿಟಿಂಗ್ ಮಾಡ್ತಾ ಇರುವಾಗ ಏನಾಯ್ತು ಸರ್, ನಿಮ್ಗೆ ಆಗೋಯ್ತು ಅಂತ. ಸರ್ ವದಂಡ್ ಸರ್ ಮೇರಾ ಕಚ್ಚೆ ಪರ್ ಕದ ನೀನು ಉಂಟಾನು, ನಾನು ಎತ್ತಿ ನಡೀಲಿ ಸರ್ ಅಷ್ಟೇ. ಅದು ಹೂವಿನ ಸರ ತರ ಹೋಯ್ತು. ಎಷ್ಟು ಸಾವು ನೋವು ಅದು ಇದು ಆದ್ರೂ ಕೂಡ ಎಲ್ಲೂ ನಿಲ್ಲಿಲ್ಲ. ಯಾರೋ ಒಬ್ರು ದೇವ್ರ ತರ ಬರ್ತಾ ಇದ್ರು. ಅದೇ ಹೇಳಿದ್ನಲ್ಲ, ಮೇಲ್ಗಡೆ ಇದ್ದಂತವ್ರು ಕಳಿಸ್ತಾ ಇದ್ರು, ಅದ್ ನಡ್ಕೊಂಡು ಹೋಗ್ತಾ ಇತ್ತು. ಆ ನಿಟ್ಟಿನಲ್ಲಿ ಚೆನ್ನಾಗ್ ಆಯ್ತು. ಇದನ್ನ ನಿಮ್ ಮುಂದೆ ಹಂಚ್ಕೋಬೇಕಾಗಿತ್ತು. ಏನಂತಂದ್ರೆ ಅದೇನೋ ಹೇಳ್ತಾರಲ್ಲ, ಫಸ್ಟ್ ಫಿಲಮ್ ಅಂಡ್ ಫಸ್ಟ್ ಎಕ್ಸ್ಪೀರಿಯನ್ಸ್, ಅದನ್ನ ಹಂಚ್ಕೊಳ್ಳಿಕ್ಕೆ ಅಂತ ಬಂದ್ವಿ. ತುಂಬಾ ಥ್ಯಾಂಕ್ಸ್. ನಿಮ್ಮೆಲ್ಲರ ಪ್ರೀತಿ, ಪ್ರೋತ್ಸಾಹ, ಆಶೀರ್ವಾದ ಎಲ್ಲವೂ ನಮ್ಮ ಮೇಲೆ ಇರ್ಲಿ ಅಂತ ಕೇಳ್ಕೊತೀನಿ. ತುಂಬಾ ರಸ್ಟಿಕ್ ಆಗಿರುತ್ತೆ. ಬ್ಲಡ್ ಶೆಡ್ ವಿಲ್ ಬಿ ದ ಮೇನ್ ಥಿಂಗ್. ಎಮೋಷನ್ಸ್ ಅನ್ನೋದು ಇದೆಯಲ್ಲ, ಒಂದು ಕ್ಯಾರೆಕ್ಟರ್ ಇಂದ ಇನ್ನೊಂದು ಕ್ಯಾರೆಕ್ಟರ್ ಹೇಳಿದ್ರೆ ಜಿದ್ದು ಅನ್ನೋದು ಬೆಳೆದ್ಬಿಡುತ್ತೆ. ಜಿದ್ದು ಎಲ್ಲಿ ತಗೋಬೋದು, ಅದೇ ಆಗ್ಲೇ ಮಾತಾಡ್ಬೋದು, ಸೆಲ್ಫ್ ಈಗೋ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋಕ್ಕೋಸ್ಕರ ಒಬ್ರಿಂದ ಏನಾದ್ರು ಆಗಿ ನಾನ್ ಗೆಲ್ಬೇಕು ಅನ್ನೋದೇ ಹೋಗ್ತಾ ಹೋಗುತ್ತೆ. ಅದು ಅಯ್ಯೋ ನಾನು ಮಾಡಿದ ತಪ್ಪಲ್ವಾ ಅಂತ ತಿದ್ಕೊಂಡ್ಬಿಟ್ಟಾಗ ಅದಲ್ಲಿ ಎಂಡ್ ಬಂದ್ಬಿಡುತ್ತೆ. ಯಾರು ತಿದ್ಕೊಳ್ಳಲ್ಲ, ಅದು ಹೋಗ್ತಾನೆ ಇರುತ್ತೆ. ಅನ್ನೋದ್ರ ಜೊತೆಗೆ ದಿಸ್ ಬ್ಲಡ್ ಇಟ್ ಫಾಲೋಸ್, ರಕ್ತಪಾತ ಅನ್ನೋದು ನಡೀತಾ ಹೋಗುತ್ತೆ. ಹಾಗಾಗಿ ಗ್ಯಾಂಗ್ಸ್ ಆಫ್ UK ಅಂತಂದ್ರೆ ಉತ್ತರ ಕರ್ನಾಟಕದ ಹತ್ಯಾಕಾಂಡ ಅಂತ ಟ್ಯಾಗ್ಲೈನ್ ಮಾಡಿದೆ. ಥ್ಯಾಂಕ್ ಯು ಸೋ ಮಚ್ ಸರ್. ಏನೋ ಒಂದು ಆಸೆ ಇತ್ತು ಅಂತಂದ್ರೆ ಅದೇ ಇದನ್ನ ಪ್ರವರ ಅಂತೀವಿ. ಆ ಪ್ರವರದಲ್ಲಿ ಹೇಳ್ತಾ ಇರ್ಬೇಕಾದ್ರೆ ನನ್ಗೆ ಎಲ್ರಿಗೂ ನಮಸ್ಕಾರ ಹೇಳ್ಬೇಕಾಗಿತ್ತು ಅನ್ನೋ ಆಸೆ ಇತ್ತು. ರಾಜ್ಕುಮಾರ್ ಸರ್ ಇಂದ ಹಿಡಿದು, ಪುನೀತ್ ಸರ್ ಇಂದ ಹಿಡಿದು, ನನ್ನ ತಂದೆ ತಾಯಿಗೂ ಒಂದು ನಮಸ್ಕಾರ ಮಾಡ್ಬೇಕು ಅನ್ನೋ ಆಸೆ ಇತ್ತು. ಪ್ಲಸ್ ಜನಕ್ಕೆ ನಾಳೆ ಸಿನಿಮಾ ಬರ್ತಾ ಇರ್ಬೇಕಾದ್ರೆ ಪ್ರತಿಯೊಬ್ಬರಿಗೂ ನಿಮ್ಮಿಂದ ನಾವು ತಿನ್ನಂತ ಋಣದನ್ನ ನೀವು ನಮಸ್ಕಾರ ಹೇಳ್ತಾ ಇದೀವಿ ಅಂತ ಹೇಳಿ ಸ್ಟಾರ್ಟ್ ಮಾಡೋಣ ಅನ್ನೋ ಆಸೆನಲ್ಲಿ ಪ್ರವರದಲ್ಲಿ ಆ ಬ್ಯಾನರ್ ಮಾಡಿದೆ. ಕೆ.ವಿ. ರಾಜು ಸರ್ ಅವರು ಫಸ್ಟ್, ಅವ್ರಿಲ್ಲದೆ ಸ್ಟಾರ್ಟ್ ಆಗಲ್ಲ. ಅದಂತೂ ತುಂಬಾ ವಿಜೃಂಭಣೆಯಿಂದ ಶುರು ಆಗುತ್ತದೆ. ಅಲ್ಲಿ ಏನಾಗಿದೆ ಅಂತಂದ್ರೆ ನನಗೆ ನನ್ನ ಗುರುಗಳಿಗೆ ಫಸ್ಟ್ ಅದು ಪ್ರಾಮುಖ್ಯತೆ ಹೊರಟೋಗಿದೆ. ಎರಡನೇದೇನು ಅಂತಂದ್ರೆ ರಾಜ್ಕುಮಾರ್ ಸರ್ ಟು ಪುನೀತ್ ಸರ್, ದೇರ್ ಆಲ್ ಆರ್ಟಿಸ್ಟ್. ಆಮೇಲೆ ಅವರಿಂದ ಸಿನಿಮಾ ಇಂಡಸ್ಟ್ರಿ, ಅವರಿಂದ ನಾವು, ಅವರಿಂದನೇ ಎಲ್ಲವೂ ಅಂತ ಹೇಳಿ ಅವ್ರು ನಮಸ್ಕಾರ ಹೇಳೋಣ ಅಂತ ಹೇಳಿ ಅದನ್ನ ಮಾಡಿದ್ದು ಅಷ್ಟೇ. ಸೊ ಇಟ್ಸ್ ಅ ಸ್ಮಾಲ್ ಗೆಸ್ಚರ್ ಅಷ್ಟೇ. ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಅಂಡ್ ನಾನು ಯಾವತ್ತೂ ಮೀಡಿಯಾಗೆ ಹೇಳ್ತಾ ಇರೋ ಸೇತುವೆ, ನಮ್ಮ ಮಧ್ಯೆ ಜನರ ಮಧ್ಯೆ ಸೇತುವೆ ಆಗಿರೋ ನಿಮ್ಗೆಲ್ರಿಗೂ ನಾನು ಮೊದಲನೇ ನಮಸ್ಕಾರ. ಮತ್ತೆ ನನ್ನ ಮಾತು ಶುರು ಮಾಡಕ್ ಮುಂಚೆ ನಮ್ಮ ಗುರುಗಳು ನೆನ್ಸ್ಕೊಂತ ಒಂದು ಮಾತು ಹೇಳ್ಬೇಕು ಅಂತಂದ್ರೆ, ಇವತ್ತು ರವಿ ಆಗ್ಲಿ ನಾವಾಗ್ಲಿ ಇಲ್ಲಿ ಇದೀವಿ ಅನ್ನೋದಕ್ಕಾಗ್ಲಿ ಅಥವಾ ಸ್ಪೆಷಲ್ ನಾನು ತಿಂತಾರ ಅನ್ನೋದಕ್ಕೆ ಅವರೇ ಕಾರಣ. ಅದನ್ನ ಹೇಳ್ತಾ ಮುಂದುವರಿಸ್ಬೇಕು ಅಂತಂದ್ರೆ, ಇವತ್ತು ಗುರುಗಳಿಲ್ಲ, ಖಂಡಿತ ಅವ್ನು ಯಾವತ್ತೂ ಮಿಸ್ ಮಾಡ್ಕೋತಾ ಇರ್ತೀವಿ ಸರ್. ಈ ಕತೆ ಶುರು ಮಾಡ್ತೀನಿ ಬಂದಾಗ ಒಂದು ರವಿ ಆಗ್ಲೇ ಹೇಳ್ದಂಗೆ ನಮ್ ಗುರುಗಳು ಹೇಳ್ತಾ ಇದ್ವು ಒಂದೇ, ನೀನು ಅದನ್ನ ನಂಬ್ಕೊಂತೀನಿ ಇದನ್ನ ನಂಬ್ಕೊಂತೀನಿ ಅಲ್ಲ, ನಿನ್ನ ಕೆಲಸ ನೀನ್ ನಂಬು, ನಿನ್ನ ಬದಲಾಯಿಸೋದು ನಿನ್ನ ಫೇಟ್, ಆಲ್ರೆಡಿ ಬರ್ದ್ಬಿಟ್ಟಿದೆ ಅದು ಏನೋ ಆಗ್ಬೇಕು ಅಂತ. ಅದು ಹೀಗೆ ಆಗುತ್ತೆ ಹಾಗಾಗುತ್ತೆ, ಅವ್ರು ಬರ್ತಾರೆ ಇವ್ರು ಬರ್ತಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಿನ್ನ ಕೆಲಸ ನೀನ್ ಮಾಡ್ತಾ ಹೋಗು, ಅದ್ ಏನಾಗ್ಬೇಕು ಅದಾಗುತ್ತೆ ಮೊದ್ಲು ಕಲ್ಸ್ಕೊಟ್ಟಿದ್ರು. ಸೊ ಕೆಲಸ ಮಾತ್ರನೇ ನಂಬ್ಕೊಂಡ್ ಮುಂದಕ್ಕೆ ಹೋಗಿ ಅಂತ, ಆ ಕೆಲಸನೇ ನಂಬ್ಕೊಂಡ್ ಮುಂದಕ್ಕೆ ಹೋಗ್ತಾ ಇದೀವಿ ಇವತ್ತಿಗೆ. ಸೊ ಈ ಪ್ರಾಜೆಕ್ಟ್ ಶುರು ಆದಾಗ ರವಿ ಜೊತೆಗೆ ನಾನ್ ಮೊದ್ಲೇ ಹೇಳಿದ್ದೆ, ನಾನು ಫೈನಾನ್ಷಿಯಲಿ ವೀಕ್ ಆಗಿದ್ದೀನಿ, ನೀನ್ ಮಾರಲಿ ರೈಟಿಂಗ್ ವೈಸ್ ಬೇರೆ ಏನ್ ಬೇಕಾದ್ರೂ ಜೊತೆಲಿ ಇರ್ತೀನಿ. ಹಣ ನಿಮ್ ಬರೀ ಜೊತೆಲಿ ಇದ್ದಿದ್ರು
ಅದನ್ನು ಬಹುಶಃ ನಾನು ಮಾಡ್ಕೊಟ್ಟಿದೀನಿ ಅಂತ ಅನ್ಕೊಂಡಿದೀನಿ. ಬರೀ ನಾನ್ ಮಾತ್ರ ಅಲ್ಲ, ಇಲ್ಲಿ ತುಂಬಾ ಜನ ಇದ್ದಾರೆ. ನಾನು ಅವ್ರ ಕಣ್ಣು ಕಾಣ್ತಾ ಇದ್ದೀನಿ ಅನ್ನೋದು ಬಿಟ್ರೆ ತುಂಬಾ ಜನ ಇಲ್ಲಿ ವೇದಿಕೆ ಕೂತಿರೋ ಇಷ್ಟು ಜನ ಜೊತೆಗೆ ಅಲ್ಲಿ ಬಹಳಷ್ಟು ಜನ ಇದ್ದಾರೆ. ಸತ್ಯ ಇದಾರೆ, ವಿಕಾಸ್, ಕಿರಣ್ ಇದಾರೆ, ದಿಲಾನ್ ಇದಾರೆ. ಸೊ ಬಹಳಷ್ಟು ಜನ ಟೆಕ್ನಿಕಲ್ ಟೀಮ್ ಅಲ್ಲಿ ಇದಾರೆ. ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ದು ಬಾಗಲಕೋಟೆ ಶೂಟ್ ಮಾಡಕ್ಕೆ ಅಂತ ಹೋಗಿದ ತಕ್ಷಣ DC ಜಾನಕಿ ಮೇಡಮ್ ಅಂಡ್ SP ಅಲ್ಲಿ ತಹಶೀಲ್ದಾರ್ ಇವರೆಲ್ಲರೂ ನಾವು ಸಪೋರ್ಟ್ ಮಾಡ್ತೀವಿ. ನಾವು ಪರ್ಮಿಷನ್ ಅಂತ ಕೇಳಿದ್ರೆ ಒಂದೇ ಮಾತು ಹೇಳಿದ್ರೆ, ಇಲ್ಲಿ ಬಂದು ನೀವು ಇಲ್ಲಿನ ಜನರನ್ನ ಇಲ್ಲಿ ಕತೆ ಮಾಡ್ತಾ ಇದ್ದೀರಿ, ನೀವು ನಮ್ ಕಡೆಯಿಂದ ಸಪೋರ್ಟ್ ಸಿಗುತ್ತೆ, ಯಾರಿಗೂ ತೊಂದರೆ ಆಗ್ತಾರೆ ನೋಡ್ಕೋತೀವಿ ಅಂತ ಹೇಳಿದ್ರು. ಅವ್ರು ಕೊಟ್ಟಿದ್ದ ಸಪೋರ್ಟ್ ಮೇಲೆ ನಾವು ನುಗ್ಗಿದ್ವಿ. ಅಂಡ್ ಬಹಳಷ್ಟು ಜನ ಅಲ್ಲಿ ಕಲಾವಿದರನ್ನ ಯೂಸ್ ಮಾಡಿದ್ದಾರೆ. ಸ್ಪೆಷಲ್ ಆಗಿ ಒಂದು ವಿಶೇಷವಾದ ಕ್ಯಾರೆಕ್ಟರ್ ಹೇಳ್ಬೇಕು ಅಂತಂದ್ರೆ ಟಂಕ್ ಸಾಲಿ ಉಮೇಶ್ ಅಂತ ಒಂದು ಕ್ಯಾರೆಕ್ಟರ್ ಇಂಟ್ರೊಡ್ಯೂಸ್ ಮಾಡಿದ್ವಿ. ಮುದುಕ ಅವರು, ಕಿವಿ ಕೇಳಲ್ಲ, ಬಟ್ ಈಸ್ ಎ ಗ್ರೇಟ್ ಆಕ್ಟ್. ಅವ್ರನ್ನ ಆಕ್ಟ್ ಮಾಡ್ತಾರ ನೋಡಿದ್ರೆ ನಾವೇನ್ ಬಾಲಣ್ಣ ಅಂತೀವತ್ತ ಅವ್ರ ಜ್ಞಾಪಕ ಬರ್ತಾರೆ. ಆ ಮನುಷ್ಯರಿಗೂ ಕಿವಿ ಕೇಳಲ್ಲ, ಎದುರುಗಡೆ ಲಿಪ್ಪೋ ಮೂಮೆಂಟ್ ಅವ್ರ ಹತ್ರ ನೋಡ್ಕೊಂಡು ಇವ್ರು ರಿಯಾಕ್ಟ್ ಮಾಡ್ತಾರೆ. ಸೊ ಸೇಮ್ ನಾವು ಅವ್ರು ನೋಡಿದ್ರೆ ಎಲ್ರು ಫಸ್ಟ್ ಹೇಳಿದಷ್ಟು ಬಾಲಣ್ಣ ಹೋಗ್ತಾರಮ್ಮ ಅಂತ ಎಲ್ರು ಅನ್ಕೊಂಡಿದ್ವಿ. ಸೊ ಆ ತರದ್ದು ತುಂಬಾ ಕ್ಯಾರೆಕ್ಟರ್ಗಳು ಉತ್ತರ ಕರ್ನಾಟಕದಲ್ಲಿ ಬೆಳಕಿಗೆ ಬಂದಿದ್ದಾವೆ. ಸೊ ಈ ಸಿನಿಮಾ ನೋಡ್ತಾ ಇದ್ದ ತಕ್ಷಣ ಆ ತರದ್ದು ತುಂಬಾ ಪರ್ಟಿಕ್ಯುಲರ್ ಆಗಿ ರವಿ ಅಲ್ಲಿರೋನ್ನ ಯಾಕೆ ಸೆಲೆಕ್ಟ್ ಮಾಡ್ಬೇಕು ಅಂತಿದ್ದಾರೆ ಅಂದ್ರೆ, ಒಂದು ಭಾಷೆ, ಒಂದು ಅಲ್ಲಿರೋ ಲುಕ್ಕು, ಸೊ ಒಂದು ಅವ್ರು ಹಾಕುವಂತ ಬಟ್ಟೆಗಳಿಂದ ಇರ್ಬೋದು, ಎಲ್ಲೂ ಹೋಗ್ಬೇಕು ಅಲ್ಲಿರೋರು ತುಂಬಾ ಜನ ಉಪಯೋಗಿಸ್ಕೊಂಡಂತದ್ದು ಸ್ಪೆಷಲ್ ಆಗಿರುವಂತದ್ದು. ಸೊ ಇಲ್ಲಿ ವೇದಿಕೆ ಮೇಲೆ ಕೂತಿರುವಂತವ್ರು ಎಲ್ರೂ ಒಬ್ಬೊಬ್ಬರಾಗಿ ಹೇಳ್ದಂಗೆ ಟಂಕ್ಸಾಲಿ ಉಮೇಶ್ ಅಂತ ಅವ್ರು ಆರ್ಟಿಸ್ಟ್ ಹೆಸರು. ಸೊ ಅದರಲ್ಲಿ ನಾವೆಲ್ರೂ ಅವ್ರನ್ನ ತಾತ ಮುತ್ತ ಅಂತ ಕರಿತೀವಿ. ತುಂಬಾ ಚೆನ್ನಾಗಿ ವರ್ಕ್ ಮಾಡಿದ್ರು. ಮಹೇಶ್ ಗಜೇಂದ್ರ ಅವರಲ್ಲಿ ನಮ್ಗೆ ತುಂಬಾ ಸಪೋರ್ಟ್ ಮಾಡಿದವರು. ಹುಲ್ಲೂರು ಅಂತ ಹೇಳಿದ್ರು, ಮಹಂತೇಶ್ ಹುಲ್ಲೂರು, ಆಮೇಲೆ ಚೌಧರಿ ಅಂತ ಒಬ್ರು, ಈ ತರ ಬಹಳಷ್ಟು ಜನ ಅಲ್ಲಿರೋ ಕಲಾವಿದರನ್ನ ಉಪಯೋಗಿಸಿದ್ವಿ. ತುಂಬಾ ಟೆಕ್ನಿಕಲ್ ಟೀಮ್ ನಮಗ್ ಬಂದವರೆಲ್ಲರೂ ಸಪೋರ್ಟ್ ಮಾಡುವಂತದ್ದು. ಅಲ್ಲಿ ಒಂದು ಅಲ್ಲಿರೋ ಕಲ್ಟ್ ಬೇಕು, ನಮ್ಗೆ ಏನ್ ಬೇಕು ಅಂತ ಹೋಗ್ತಾ ಇದಾರೆ. ನಾವ್ ಮಾಡಿರೋ 45 ದಿವಸದಲ್ಲಿ ನಾವು ಅಲ್ಲಿ ಆಗ್ಬಿಟ್ಟಿದ್ವಿ. ಕಲರ್ ಇಂದ ಹಿಡಿದು, ಹಾಕೋ ಬಟ್ಟೆಯಿಂದ ಹಿಡಿದು, ಯಾವನಿಗೆ ಸ್ನಾನ ಬೇಕು ನಡಿಯಪ್ಪ ಅಲ್ಲಿ ಹೋಗಿ ಹಿಂಗಿದ್ರೆ ನೆನೆಯೋದೇನೋ ಅನ್ನೋ ತರದ್ದು ಮಟ್ಟಿಗೆ ಆಗ್ಬಿಟ್ಟಿದ್ವಿ. ಅಂಡ್ ಇನ್ಕ್ಲೂಡಿಂಗ್ ಎಲ್ಲ ಆರ್ಟಿಸ್ಟ್ಗಳು ಯಾರುವೆ ಅದೇ. ಬಿಕಾಸ್ ಅಲ್ಲಿ ಎಷ್ಟು ಇರಿಟೇಷನ್ ಇರ್ತಿತ್ತು ಅಂತಂದ್ರೆ, ನಾವ್ ಬೆಳಿಗ್ಗೆ 7 ಗಂಟೆ ಹೋಗೋಷ್ಟ್ರೊಳಗೆ 8 ಗಂಟೆ ಅಷ್ಟೊಳಗೆ ನಾವೆಲ್ಲ ನೆಂದು ನೀರಾಗ್ಬಿಟ್ಟು ಯಾರು ಬೇಕಾದ್ರೆ ಕೂಗಾಡ್ತಿದ್ವಿ ಅಂತಿತ್ತು. ಸೊ ಅದಕ್ಕೆ ಫಸ್ಟ್ ಟೈಮ್ ನಾವೇನ್ ಮಾಡಿದ್ವಿ ಅಂದ್ರೆ, ಶೂಟಿಂಗ್ ನಾಳೆ ಹೋಗೋದಕ್ಕೆ ಮುಂಚೆ ಇದೇ ತರ ಎಲ್ರು ಒಂದ್ ಸಭೆ ಸೇರಿ ನಾವೊಂದು ಚಿಕ್ಕ ಸ್ಪೀಚ್ ಕೊಟ್ಟಿದ್ವಿ. ಅಂದ್ರೆ ದಯವಿಟ್ಟು ಎಲ್ರು ಪ್ರಿಪೇರ್ ಆಗಿರಿ ಅಂದ್ಬಿಟ್ಟು ಒಂದ್ ಮಾತು ಹೇಳಿದೆ, ಡೈರೆಕ್ಟ್ರು ಹೀಗೆ ಇರ್ತಾರೆ ಅಂತ ಅನ್ಕೋಬೇಡಿ, ಅಲ್ಲಿ ಬಂದ ಇರಿಟೇಷನ್ ಏನ್ ಬೇಕಾರಾಗ್ಬೋದು, ದಯವಿಟ್ಟು ಅದನ್ನ ಸಾಯಂಕಾಲದವರೆಗೂ ತಡ್ಕೊಳ್ಳಿ, ಅದು ನಮ್ ಕಡೆಯಿಂದ ಆಗಿರ್ಬೋದು, ನಿಮ್ ಕಡೆಯಿಂದ ಆಗಿರ್ಬೋದು ಅಂತ ನನ್ಬಿಟ್ಟೆ ಪ್ರಿಪೇರ್ ಮಾಡಿದ್ವಿ ಎಲ್ರು. ಸೊ ಹಾಗಾಗಿ ಎಲ್ರು ಅದಕ್ಕೆ ಅಡ್ಜಸ್ಟ್ ಆಗಿದ್ರು. ಅಫ್ಕೋರ್ಸ್ ಶಾರ್ಟ್ ಅಲ್ಲಿ ನಾವು ಬೈಸ್ಕೊಂಡೋದು ಪ್ರಿಪರೇಷನ್ ಅದೆಲ್ಲವೂ ಆಗಿದೆ. ಬಟ್ ಫೈನಲಿ ನಾವು ಒಂದು ಕುಂಬಳಕ ಹೊಡೆದಾಗ ಒಂದು ಸಾರ್ಥಕತೆ ಅನ್ಸಿದ್ದೇನಪ್ಪ ಅಂದ್ರೆ, ನಾವು ಅಂದುಕೊಂಡಿದ್ದನ್ನು ಮಾಡಿದೀವಿ. ಸೊ ಇಲ್ಲಿ ಏನಪ್ಪಾ ಅಂತಂದ್ರೆ, ಒಂದು ರವಿ ಡೈರೆಕ್ಟರ್ ಹೇಳಿದಾಗೆ ಒಂದ್ ರೆಗ್ಯುಲರ್ ಫಾರ್ಮೆಟ್ ಅಲ್ಲಿ ಹೀರೋ ಬರ್ತಾನೆ, ಕ್ಲೈಮ್ಯಾಕ್ಸ್ ತನಕ ಹೇಳ್ತಾನೆ, ವಿಲನ್ ಮೇಲೆ ಸೇಡ್ ತೀರಿಸ್ಕೊಳ್ತಾನೆ, ಆ ತರದ್ದು ಏನು ಇದೆ. ನಿಮ್ಗೆ ಪ್ರತಿಯೊಂದು ಒಂದು ಚೈನ್ ರಿಲೇ ತರ, ಒಂದು ಸೇಡ್ ಅನ್ನೋದು ಹೆಂಗ್ ಕರ್ಕೊಂಡು ಹೋಗ್ತಾನೆ, ಇಲ್ಲಿಂದ ಅವ್ನು ಕಟ್ತಾನೆ, ಅಲ್ಲಿಂದ ಇವ್ನು ಕೊಡ್ತಾನೆ, ಒಂದು ರಿಲೇ ತರದ್ದು ಹೇಳ್ಕೊಂಡು ಹೋಗ್ತಾನೆ ಇರುತ್ತೆ. ಸೊ ಅದರಲ್ಲಿ ಮೇಜರ್ ಕ್ಯಾರೆಕ್ಟರ್ಗಳು ಯಾವ್ಯಾವ ಪ್ಲೇ ಆಗುತ್ತೆ ಅನ್ನೋದು ನಾವು ಹೇಳ್ಕೊಂಡು ಹೋಗ್ತಾ ಇರ್ತೀವಿ. ಮೇಜರ್ ಆಗಿ ವಾಟ ಪ್ರಶಾಂತ್ ಅವರು ಇದ್ದಾರೆ. ಸೊ ಇದರಲ್ಲಿ ತುಂಬಾ ಅಮೋಘ್ ಹೇಳ್ದಂಗೆ ಚಿಕ್ಕ ಹುಡುಗ, ಈ ಕತೆ ಟೋಟಲಿ ವಯಸ್ಸಿನ ಪ್ರಕಾರ. ಬಟ್ ಎಮೋಷನ್ ಅವ್ರು ಮಾಡುವಂತದ್ದು, ಗುರುಗಳಿಗೆ ಏನ್ ಅರ್ಜಿ ಇತ್ತು ಅದು ಇದೆ ಅಂತ ಅನಿಸ್ತಾ ಇದೆ ನಮ್ಗೆ. ಅವ್ರ ಗುರುಗಳು ಯಾವತ್ತೂ ಅರ್ಜಿನ್ ಯಾವತ್ತೂ ಕಳ್ಕೊಂಡಿರಲ್ಲ ಅವರು. ಸೊ ಅರ್ಜಿ ಇದೆ ಅಂತ ಅನಿಸ್ತಾ ಇದೆ. ಬಹುಶಃ ನಮ್ಮಿಬ್ಬರ ಪ್ರಯತ್ನ ಅಥವಾ ನಾವು ಅನ್ಕೊಂಡಿದ್ದೆ ನಿಜ ಆದ್ರೆ ಒಂದು ಪವರ್ಫುಲ್ ಕ್ಯಾರೆಕ್ಟರ್ ಇಂಡಸ್ಟ್ರಿಗೆ ಬರುತ್ತೆ ಅಂತ ನಮ್ಗೆ ನಂಬಿಕೆ ಇದೆ. ಅದೊಂದು ಬಹಳಷ್ಟು ಕ್ಯಾರೆಕ್ಟರ್ ಇದ್ದಾರೆ. ಪೃಥ್ವಿ ಅವರು ಇದ್ದಾರೆ, ಪೃಥ್ವಿ ಸುಬ್ಬಯ್ಯ ಅವರು. ಅವತ್ತು ರವಿ ಪ್ರೆಷರ್ಗೆ ತಡ್ಕೊಳಕ್ಕಾಗ ಹೋಗ್ಬಿಡ್ತೀನಿ ಅಂತ ಮಟ್ಟಿದ್ರು. ಈಗ ನಮ್ ಕೈಲಿ ಆಗಲ್ಲ ರೀ ಇದೆಲ್ಲ ಯಾವ್ದು ಅಂತ. ಬಟ್ ಅವ್ರನ್ನ ಟೋನ್ ಡೌನ್ ಮಾಡಿ ಒಂದು 40 ದಿವಸ ಆದ್ಮೇಲೆ ಅವ್ರು ಕಾಂಪ್ರಮೈಸ್ ಆಗಿ ಇನ್ಮೇಲೆ ಫಿನಿಶ್ ಮಾಡಾದ್ಮೇಲೆ ಈಗ ಈ ಬಹುಶಃ ಅವರು ರವಿ ಟೆಂಪರ್ಮೆಂಟ್ ಬಂದ್ಬಿಟ್ಟಿದ್ದಾರೆ ಅಂತ ಅನ್ಸುತ್ತೆ ಅವ್ರು. ಸೊ ಹಾಗೆ ಪ್ರವೀಣ್ ಕೋಟೆ ಪ್ರಭಾಕರ್ ಅವ್ರಿಗೆಲ್ಲ ರವಿ ಬಗ್ಗೆ ಗೊತ್ತಿದೆ. ಸೊ ಹಂಗಾಗಿ ಅವ್ರಿಗೆ ಅಭ್ಯಾಸ ಆಗಿದೆ. ಕಿಚ್ಕೋಬೋದು ನಂಗೆ ಅಭ್ಯಾಸ ಆಗಿದೆ ಅಂತ ಆಗ್ಬಿಟ್ಟಿದೆ. ಸೊ ಹಂಗಾಗಿ ಎಲ್ಲರೂ ಚೆನ್ನಾಗಿ ಕೆಲಸ ಮಾಡ್ಕೊಂಡ್ ಬಂದಿದ್ವಿ. ಕತೆ ಬಗ್ಗೆ ನಾನು ಒಂದೇ ಲೈನಲ್ಲಿ ಹೇಳ್ಬೇಕು ಅಂತಂದ್ರೆ, ಈ ಕಥೆಯಲ್ಲಿ ರಾಮಾಯಣ ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ, ಬಟ್ ಮಹಾಭಾರತ ಎಲ್ರಿಗೂ ಗೊತ್ತಿದೆ.
ಆ ಜಿದ್ದು ಹೆಣ್ಣಿಗಾಗಿರ್ಬೋದು ಮಣ್ಣಿಗಾಗಿರ್ಬೋದು ಆ ತರದ ಒಂದು ಲಿಂಕ್ ಹೇಗೆ ನಡ್ಕೊಂಡು ಹೋಗುತ್ತೆ ಅನ್ನೋದು ಒಂದು ಕತೆ. ತುಂಬಾ ನಿಮ್ಗೆ ಫ್ರೆಶ್ ಅಂತ ಅನ್ಸುತ್ತೆ, ಆಮೇಲೆ ರಿಯಲಿಸ್ಟಿಕ್ ಅಂತ ಅನ್ಸುತ್ತೆ. ಡೈಲಾಗ್ ವೈಸ್ ನಾನು ಹೇಳ್ಬೇಕು ಅಂತಂದ್ರೆ ಒಂದು ರಾ ಫೀಲ್ ಅನ್ನೋದೇನಿದೆ ನಾನು ಇವತ್ತು ಜ್ಞಾಪಕ ವಾಸು ಸಾರ್ ನೋಡ್ಮೇಲೆ ಅನ್ಸುತ್ತೆ ಅಂದ್ರೆ ಶಂಕರ್ ಅಭ್ಯಾಸ ಆದ್ಮೇಲೆ ವಾಸು ಸಾರ್ ಬಂದು ಹೇಳಿದ್ರು ಈಚೆ ಕಡೆ ಇನ್ನು ಹಸು ತೀರಿಲ್ಲ ಅನ್ಸುತ್ತೆ ನಿಮ್ಗೆ ಡೈಲಾಗ್ ಅಂತ. ಅದನ್ನ ಬಹುಶಃ ನೀವೆಲ್ಲ ನೋಡಿದ್ಮೇಲೆ ಈ ಸಿನಿಮಾದಲ್ಲಿ ತಿರ್ಗಾ ಹೇಳ್ತೀರಾ ಅಂತ ಅನ್ಕೊಂಡಿದ್ದೀನಿ ನಾನು. ಅಷ್ಟರ ಮಟ್ಟಿಗಂತೂ ಇರುತ್ತೆ ಅಂತ ಅನ್ಕೊಂಡಿದ್ವಿ. ಹೌದು ಸರ್, ಈಗ ಇಬ್ಬರು ಬೇರೆ ಸೇರ್ಕೊಂಡಿದ್ವಿ ಸರ್, ಜೊತೆಗೆ ಅವ್ರ ಆಶೀರ್ವಾದ ಇದೆ, 3 ಜನ ಇರ್ತೀವಿ ಸರ್ ಈಗ. ಸೊ ಹಂಗಾಗಿ ಹೇಳ್ತಾ ಇದೀನಿ. ಸೊ ಬಹುಶಃ ಒಂದು ಅಂದ್ರೆ ಬೇರೆ ತರದ್ದು ಒಂದ್ ಒಳ್ಳೆ ಸಿನಿಮಾ ಅಂತ ಅನ್ಸುತ್ತಲ್ಲ ಅಂತ ಅನ್ಸುತ್ತೆ ನಿಮ್ಗೆ, ಖಂಡಿತ ಇಲ್ಲ ಅಂತಲ್ಲ, ಪ್ರಿಪೇರ್ ಆಗಿ ಬರೋದ್ರಿಂದ. ಬಟ್ ನಿಮ್ಗೆಲ್ಲೂ ಒಳ್ಳೆ ಅಂತ ಅನ್ಸೋದು ಆ ಮಟ್ಟಿಗೆ ಗ್ಯಾರಂಟಿ ಅಂತೂ ಖಂಡಿತ ಖಂಡಿತ ಅಲ್ಲಿದೆ. ಅಂದ್ರೆ ಅಲ್ಲಿ ಕೆಲವು ಕ್ಯಾರೆಕ್ಟರ್, ಅಲ್ಲಿನ ಮೇಜರ್ ಕ್ಯಾರೆಕ್ಟರ್ಗಳಲ್ಲಿ ಅದೇ ಮಾತಾಡುತ್ತೆ, ಕೆಲವು ಕ್ಯಾರೆಕ್ಟರ್ಗಳು ಇಲ್ಲಿ ಕನ್ನಡ ಮಾತಾಡುತ್ತೆ. ಬಿಕಾಸ್ ಅದೊಂದು ಲಾಜಿಕ್ ಇದೆ. ಅಂದ್ರೆ ಫಾರ್ ಎಕ್ಸಾಂಪಲ್ ಯಮೋ ಕ್ಯಾರೆಕ್ಟರ್ ಮಾತಾಡುತ್ತೆ ಅಂದ್ರೆ ಆ ಹುಡುಗ ಓದ್ತಾ ಇರ್ತಾನೆ ಸಿಟಿಯಲ್ಲಿ, ಅಲ್ಲಿಂದ ಬಂದು ಅಲ್ಲಿ ಇರ್ತಾನೆ ಅಂದ ತಕ್ಷಣ ಸೊ ಸಿಟಿ ಕನ್ನಡ ಅಲ್ಲಿ ಕನ್ನಡ ಇದ್ದೇ ಇರುತ್ತೆ. ಒಂದು ನಮ್ಮ ನವೀನ್ ಸರ್ ಮಾಡಿದ್ರೆ ಒಂದು ಉಸ್ತುವಾರಿ ಸಚಿವರ ಕ್ಯಾರೆಕ್ಟರ್, ಅವರು ಇಲ್ಲಿದ್ದು ಅಲ್ಲಿ ಇರುವಂತರ ಅವ್ರ ಕನ್ನಡ ನೀಟ್ ಆಗಿರುತ್ತೆ. ಅಂದ್ರೆ ಅದು ಪೊಲಿಟಿಕಲ್ ಲ್ಯಾಂಗ್ವೇಜ್ ಅಲ್ಲಿ ಏನಿರುತ್ತೆ ಪಾಲಿಶ್ಡ್ ಆಗಿ ಸುತ್ತಿ ಹೊಡೆಯುವಂತ ಇರೋದು ಗೊತ್ತಾ, ಆ ತರದ ಕನ್ನಡ ಇರುತ್ತೆ. ಸೊ ಆ ತರದೆಲ್ಲ ಡಿಫ್ರೆನ್ಸ್. ಬಟ್ ಮೇಜರ್ ನೀವು ಕಾಣಿಸುವಂತದ್ದು ಉತ್ತರ ಕರ್ನಾಟಕದ. ಉತ್ತರ ಕರ್ನಾಟಕದಲ್ಲಿ ಏನಪ್ಪಾ ಅಂದ್ರೆ ಹುಬ್ಳಿ ಕನ್ನಡ ಒಂದಿರುತ್ತೆ, ಬಿಜಾಪುರದ ಕನ್ನಡ, ಬೆಳಗಾಂ ಕನ್ನಡ ಆ ತರದ್ ಮಾಡಿಲ್ಲ, ಜನರಲ್ ಸೇರಿಸಿ ಒಂದು ಉತ್ತರ ಕರ್ನಾಟಕದ ಕನ್ನಡ ಅಂತ ಮಾಡಿದ್ದಿಲ್ಲ. ಥ್ಯಾಂಕ್ ಯು. ಈಚೆ ಕಡೆ ಮತ್ತೆ ಮೆಂಟಲಿ ಆಡಿಯನ್ಸ್ ಇರುತ್ತೆ ಸರ್. ಬಿಕಾಸ್ ನಿಮ್ ನೋಡೋದಕ್ಕೆ ಇವತ್ತಿನ ಪರಿಸ್ಥಿತಿಗೆ ತುಂಬಾ ಹೊಂದ್ಕೊಳುತ್ತೆ ಅಂತ ಅನ್ಸುತ್ತೆ ನಿಮ್ಗೆ. ಅದು ನಾನು ಈಗಲೇ ಹೇಳೋದು ಅನ್ಸಲ್ಲ. ಒಳಗಡೆ ಹೋಗಿದ ತಕ್ಷಣ ಅಂದ್ರೆ ಫಾರ್ ಎಕ್ಸಾಂಪಲ್ ಇವತ್ತು ನಮ್ಮಲ್ಲಿ ಹೆಂಗ್ ಕಿತ್ತಾಡ್ತಾ ಇದೀವಿ ಬರೀ ಅದು ಇವತ್ತೆಲ್ಲೋ ಇಂಡೈರೆಕ್ಟ್ ಆಗಿ ಕನೆಕ್ಟ್ ಆಗಿದೆ ಇದು ಅಂತ ಅನ್ಸುತ್ತೆ. ಎಲ್ರಿಗೂ ನಮಸ್ಕಾರ. ಗೊತ್ತಿಲ್ಲ ನಾನು ಮಾತಾಡೋಷ್ಟು ದೊಡ್ಡವರಾಗಿದ್ದೀವಿ ಅಂತ, ಬಟ್ ಸರ್ ಹೇಳಿದ್ಮೇಲೆ ಇದಕ್ಕಿಂತ ಮುಂಚೆ ಒಂದು ಚಿಕ್ಕ ಚಿಕ್ಕ ಪಾತ್ರಗಳನ್ನ ಮಾಡ್ತಾ ಇದ್ದಂತ ಒಂದು ಮನುಷ್ಯ. ಬಟ್ ಮುನಿಯಣ್ಣ ಅವ್ರ ಜೊತೆ ಒಂದು ಸೀರಿಯಲ್ ಆಕ್ಟ್ ಮಾಡಿದ ಕಾರಣ ಅವರು ರೆಫರ್ ಮಾಡಿದ್ರು. ಸರ್ ನೋಡಿದ ತಕ್ಷಣ ನನ್ನ ಒಪ್ಕೊಂಡು ಇದಕ್ಕೆ ತಗೊಳ್ತಾರೆ. ಅಲ್ಲಿ ಹೋಗಿ ಒಂದು 2 ದಿವಸ ಶೂಟ್ ಅಲ್ಲಿ ನನಗೆ ಸಾಕಾಗಿತ್ತು. ಒಂದ್ಸತಿ ಓಡಿದ್ರೆ ಸಾಕು ಅನ್ನೋಷ್ಟು ಸಾಕಾಗಿತ್ತು. ಪೊಲೈಟ್ ಆಗಿ ಹೋಗಿ ಸರ್ ಹೇಳ್ಬಿಟ್ಟೆ, ಸರ್ ನೀವು ಬೇರೆಯವ್ರನ್ನ ನೋಡ್ಕೊಳ್ಳಿ, ನನ್ ಕೈಲಿ ಆಗಲ್ಲ, ನನ್ಗೆ ಗೊತ್ತು ನೀವು ಮಾಡ್ತಾ ಇರೋದು ಚಿತ್ರ ಚೆನ್ನಾಗಿ ಬರ್ಬೇಕು, ನೀವು ಫೇಮಸ್ ಆಗ್ಬೇಕು, ನೀವು ಚೆನ್ನಾಗಿ ಕಾಣ್ಬೇಕು ಅಂತ ಹೇಳ್ಕೊಂಡೇ ಮಾಡ್ತಾ ಇದ್ದೀರಾ, ಬಟ್ ನನ್ ಕೈಲಿ ತಗೊಳಕ್ ಆಗ್ತಿಲ್ಲ ಅನ್ನೋದು ಹತ್ಬಿಟ್ಟೆ ಆಕ್ಚುಲಿ, ಟು ಬಿ ವೆರಿ ಫ್ರಾಂಕ್. ಅವ್ರು ಸಮಾಧಾನ ಮಾಡಿದ್ರು, ಓಕೆ ಅಡ್ಜಸ್ಟ್ ಮಾಡ್ಬೋದು. ಅಲ್ಲಿಂದ ಶೂಟ್ ಮುಗಿಯೋವರೆಗೂ ಕುಂಬಳಕಾಯಿವರೆಗೂ ಯಾವುದೇ ಸೀನ್ ಎಷ್ಟೇ ತಪ್ಪು ಮಾಡಿದ್ರು ಬೈದಿಲ್ಲ ನನಗೆ ಅವರು. ಅಷ್ಟೊಂದು ತಾಳ್ಮೆ. ಅವ್ರು ಹೊರಗಡೆ ಅಲ್ಗಚ್ಚೋದು ನನಗೆ ಕಾಣಿಸ್ತಾ ಇತ್ತು, ಬಟ್ ನನಗೆ ಬೈದಿಲ್ಲ. ನನ್ನ ಎಮೋಷನ್ ಅವ್ರು ಅರ್ಥ ಮಾಡ್ಕೊಂಡು ಪ್ರಾಬ್ಲಿ ನನಗೆ ಸಪೋರ್ಟ್ ಮಾಡಿ ನನ್ನ ಇಲ್ಲಿವರೆಗೆ ಬೆಳೆಸಿದ್ದಾರೆ. ನಾನು ತುಂಬಾ ಕಲ್ತಿದ್ದೀನಿ. ಸಿನಿಮಾದ ಬಗ್ಗೆ ಹೇಳೋದಕ್ಕಿಂತ ಒಬ್ಬ ಗುರುವಿಗೆ ಎಷ್ಟು ಮರ್ಯಾದೆ ಕೊಡ್ಬಹುದು, ಎಷ್ಟು ಭಕ್ತಿ ಇರ್ಬೋದು ಅನ್ನೋದನ್ನ 2 ಸರ್ಗಳಿಂದ ನೋಡಿದ್ದೀನಿ. ಪ್ರತಿ ದಿವಸ ಗುರುಗಳಿಗೆ ಪೂಜೆ ಮಾಡದೆ ಅವರು ಶೂಟಿಂಗ್ ಸ್ಟಾರ್ಟ್ ಮಾಡ್ಲಿಲ್ಲ. ನಾನ್ ಬೇಕಾದ್ರೆ ಇವಾಗ ಓಪನ್ ಆಗಿ ಹೇಳ್ಬೋದು, ರವಿ ಶ್ರೀನಿವಾಸ ಸರ್ ನನಗೆ ಗುರುಗಳು ಅಂತ. ಅವ್ರು ಇಲ್ಲದಿರುವಾಗ ಹೇಳೋದಿದೆಯಲ್ಲ, ಅದು ದೊಡ್ಡತನ ಅಂತ ಅನಿಸ್ತು ನನಗೆ. ಅವ್ರಿಲ್ಲ ಇವಾಗ, ಅವ್ರು ನೋಡ್ಲಿಕ್ಕೆ ಅವ್ರ ಮೇಲಿಂದ ನೋಡ್ತಾ ಇದ್ದಾರೆ. ಬಟ್ ಅವ್ರನ್ನ ಇವತ್ತು ಮನಸ್ಸಲ್ಲಿ ಇಟ್ಕೊಂಡು ಡೈಲಿ ಪೂಜೆ ಮಾಡ್ಕೊಂಡು ಮಾಡುವಂತ ಕಾರ್ಯ 100% ಇದು ಸಕ್ಸಸ್ ಆಗುತ್ತೆ. ಇಲ್ಲಿ ಪ್ರತಿಯೊಬ್ಬರು ಇಮೋಷನ್ ಆಗ್ತಿದ್ದಾರೆ. ರವಿ ಸರ್ ಮಾತಾಡಿದಾಗ ಇಲ್ಲಿ ಎಲ್ಲರ ಕಣ್ಣಲ್ಲಿ ಬರ್ತಾ ಇದೆ. ಸೋನು ಮೇಡಮ್ ಹೇಳಿದ್ರು, ಯಾಕೆ ನೀವೆಲ್ಲ ಅರ್ಥ ಇದೀರ ಅಂತ ಹೇಳ್ಕೊಂಡು. ದಟ್ ಕೈಂಡ್ ಆಫ್ ಕನೆಕ್ಷನ್, ದಟ್ ಬಾಂಡ್ ನಮ್ದು ಬೆಳೆದಿದೆ ಈ ಒಂದು 30-35 ದಿವಸದಲ್ಲಿ. ತುಂಬಾ ಚೆನ್ನಾಗಿ ಬಂದಿದೆ ಚಿತ್ರದ ಬಗ್ಗೆ ಡೈರೆಕ್ಟರ್ ಸರ್ ಅವರು ಮಾತಾಡದೆ ಒಳಿತು ಇವಾಗ ಸದ್ಯದ ಮಟ್ಟಿಗೆ. ಸೊ ಥ್ಯಾಂಕ್ ಯು ಫಾರ್ ದ ಅಪರ್ಚುನಿಟಿ ಸರ್. ಸೋನು ಉಪಾಧ್ಯಾಯ ಅಂತ ಹೇಳಿ ಈ ಸಿನಿಮಾದಲ್ಲಿ ಒಂದು ಪ್ರಮುಖವಾದ ಪಾತ್ರವನ್ನು ಕೂಡ ಮಾಡ್ತಾ ಇದ್ದಾರೆ.
ಪ್ರಶ್ನೆ ಕೇಳಿ ಅಭ್ಯಾಸ. ಈ ಸ್ಟೇಜ್ ಅಲ್ಲಿ ಏನ್ ಮಾತಾಡ್ಬೇಕು ಗೊತ್ತಾಗ್ತಾ ಇಲ್ಲ. ಆಕ್ಚುಲಿ ಐ ಆಮ್ ಶಿವರಿಂಗ್ ಟು ಬಿ ಫ್ರಾಂಕ್. ಆಂಕರಿಂಗ್ ಮಾಡ್ಬೇಕಾದ್ರೆ ಪಟ ಪಟ ಅಂತ ಮಾತಾಡ್ತೀನಿ ನಾನ್ ಸ್ಟಾಪ್. ಎಡಿಟರ್ಸ್ ಕಷ್ಟ ಆಗುತ್ತೆ, ಬಟ್ ಐ ಡೋಂಟ್ ನೋ ವಾಟ್ ಟು ಸ್ಪೀಕ್ ಹಿಯರ್. ಬಟ್ ಎಸ್, ಈ ಒಂದು ಸ್ಥಾನದಲ್ಲಿ ಬರ್ಬೇಕು ಅನ್ನೋದು ನನ್ನ ಕನ್ಸಾಗಿತ್ತು. ಆ ಕನ್ಸನ್ನ ನನ್ಸ್ ಮಾಡಿದ್ದಾರೆ ರವಿ ಶ್ರೀವತ್ಸ ಸರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಆಪರ್ಚುನಿಟಿ. ಅಂಡ್ ರಮೇಶ್ ಅಣ್ಣಂಗೆ ಕೂಡ, ಬಿಕಾಸ್ ರವಿ ಸರ್ ಈ ರೀತಿ ಒಂದು ಕ್ಯಾರೆಕ್ಟರ್ ಇದೆ ಅಂದಾಗ ಉತ್ತರ ಕರ್ನಾಟಕ ನನ್ಗೂ ಇಷ್ಟ, ಬಟ್ ಆ ಭಾಷೆ ನಾನ್ ಮಾತಾಡ್ಬೋದಾ? ಬಿಕಾಸ್ ಹುಟ್ಟಿದ್ ಬೆಂಗಳೂರಲ್ಲಿ, ಓದಿದೆಲ್ಲ ಬೆಂಗಳೂರಲ್ಲಿ, ಮಾತಾಡೋದ್ ನಾವು ನಾರ್ಮಲ್ ಬೆಂಗಳೂರು ಕನ್ನಡ. ನಾನ್ ಏನಾದ್ರು ಮಾಡ್ಲಿಲ್ಲ ಅಂದ್ರೆ ಬೇರೆ ಆಪ್ಷನ್ ಖಂಡಿತವಾಗ್ಲೂ ನೋಡ್ಕೋತಾರೆ. ಯಾಕಂದ್ರೆ ಯಾರೇ ಆಗ್ಲಿ ಒಂದು ಪಾತ್ರ ಜೀವ ತುಂಬಬೇಕು, ಇಲ್ಲ ಅಂತಂದ್ರೆ ನಾನೇ ಆಗಿರ್ಲಿ ಇನ್ನೊಬ್ರು ಮಾಡಿದ್ರು ಚೆನ್ನಾಗಿರೋದಿಲ್ಲ. ಸೊ ರಮೇಶ್ ಅಣ್ಣ ಗುರುಗಳು ನನಗ್ ಚೆನ್ನಾಗ್ ಗೊತ್ತು ಹೇಗೆ ಒಂದು ಭಕ್ತಿ ಇದ್ ಮಾಡ್ತಾರೆ. ರಮೇಶ್ ಅಣ್ಣ ಏನಾದ್ರು ಈ ಹುಡುಗಿ ಕೈಲಿ ಆಗುತ್ತಾ ಅಂದ್ಬಿಟ್ರೆ ಹೆಂಗೆ ಈ ಫಿಯರ್ ಲಿಟ್ರಲಿ ಇತ್ತು. ಬಟ್ ರಮೇಶ್ ಅಣ್ಣ ನೋಡಿದ್ಮೇಲೆ ಓಕೆ ಮಾಡ್ತಾರಮ್ಮ. ಲಾಸ್ಟ್ 2 days ಅಲ್ಲಿ ಸರ್ ನಂಗೆ ಹೇಳಿದ್ರು, ಟು ಬಿ ಫ್ರಾಂಕ್ ಭಯ ಇರ್ಲಿಲ್ಲ ನನಗೆ. ಐ ಕ್ಯಾನ್ ಆಕ್ಟ್ ಇನ್ ಫ್ರಂಟ್ ಆಫ್ 1000 ಪೀಪಲ್. ಬಟ್ ಸರ್ ಬಂದು ಹಿಂಗ್ ಕುತ್ಕೊಳ್ಬೋದಮ್ಮ ಅಂತಂದ್ರು. ಹೆಂಗೆ ಸರ್ ಅಂತ ಕೇಳಿದೆ ರವಿ ಸರ್ನ. ಅವ್ರು ತೋರ್ಸಿದ್ರು ಶಾರ್ಟ್. ಲೈಕ್ ಸರ್ ಹಿಂಗ್ ಕುತ್ಕೊಳ್ಬೇಕಾ ಅಂತಂದೆ. ಹೌದಮ್ಮ. ಲಿಟ್ರಲಿ ಅಲ್ಲಿ ಭಯ ಶುರು ಆಯ್ತು. ಇಟ್ಸ್ ನಾಟ್ ಲೈಕ್ ನಾನ್ ಮಾಡಕ್ ಆಗಲ್ಲ ಅಂತ. ಅಕಸ್ಮಾತ್ ನನ್ ಕೈಲಿ ಆಗಿಲ್ಲ ಅಂದ್ರೆ ಪಾತ್ರ ಹಾಳಾಗೋಗುತ್ತೆ, ನಾನ್ ಸೂಕ್ತನ ಅಲ್ವಾ, ಆ ಭಯ ಬಂದು. ಬಟ್ ದೆನ್ ಐ ವಾಸ್ ಲೈಕ್, ದಿನ ಮನೇಲಿ ವರ್ಕೌಟ್ ಮಾಡ್ತೀನಿ, ಕೆಲವು ಹೆಣ್ಮಕ್ಳಿಗೆ ಟೀಚ್ ಕೂಡ ಮಾಡ್ತೀನಿ. ಸೊ ನಾನ್ ಸ್ಟಾರ್ಟ್ ಮಾಡ್ತೇನೆ ನನ್ ಮೇಲೆ ವರ್ಕ್ ಮಾಡ್ಕೊಳ್ಳೋದಕ್ಕೆ. ಹಳ್ಳಿ ಹೆಣ್ಮಕ್ಳು ಹೆಂಗಿರ್ತಾರೆ, ಹೆಂಗ್ ಕುತ್ಕೊಳ್ತಾರೆ. ಅಲ್ಲಿ ಹೋಗಿದ ಫಸ್ಟ್ 2 days ನನ್ನ ಶಾರ್ಟ್ಸ್ ಇರ್ಲಿಲ್ಲ. ಎಲ್ಲರನ್ನು ಅಬ್ಸರ್ವ್ ಮಾಡ್ತಾ ಇದ್ದೆ, ಯಾರು ಹಿಂಗ್ ಆಕ್ಟ್ ಮಾಡ್ತಿದ್ದಾರೆ. ಪೃಥ್ವಿ ಸರ್ ಆಕ್ಚುಲಿ ಹೇಳಿದ್ರು ಹಿಂಗ್ ಭಯ ಆಯ್ತು ಎಲ್ಲ ಅಂತ. ಬಟ್ ದಟ್ ಇಸ್ ಜಸ್ಟ್ ಬಿಕಾಸ್ ನಾವೆಲ್ಲ ಮನೇಲಿ ತುಂಬಾ ಮುದ್ದಾಗಿ ಬೆಳೆಸಿರ್ತಾರೆ ನಮ್ಮನ್ನ. ಸಡನ್ ಆಗಿ ಒಬ್ರು ಯಾರಾದ್ರೂ ಏನಾದ್ರು ಅಂದ್ರೆ ಇದು ಹಿಂಗಲ್ಲ ಹಂಗೆ ಅಂತ ನಾವ್ ತಡಿಯೋದಕ್ ಆಗೋದಿಲ್ಲ. ಬಟ್ ಟು ಬಿ ಫ್ರಾಂಕ್ ಹಿ ವಾಸ್ ಗುಡ್ ಎನಫ್ ಇನ್ ಹಿಸ್ ಜಾನರ್. ಅಲ್ಲಿ 3rd day ನಂದು ಶುರು ಆಯ್ತು. ಎಲ್ಲರೂ ಲಿಟ್ರಲಿ ಮಾನಿಟರ್ ಮುಂದೆ ಇದ್ದಾರೆ. ನನ್ ದೇವ್ರನ್ನ ನೆನ್ಸ್ಕೊಂಡು ಶಿವಭಕ್ತೆ, ಸುದೀಪ್ ಸರ್ಸ್ ಫ್ಯಾನ್ ಆಫ್ ಕೋರ್ಸ್. ಸೊ ಏನ್ ಮಾಡ್ಲಪ್ಪ, ಓಕೆ ಉತ್ತರ ಕರ್ನಾಟಕ ಡೈಲಾಗ್ ಬೇರೆ ಕೊಟ್ರು ರಮೇಶ್ ಅಣ್ಣ. ಇನ್ನೇನಾದ್ರೂ ರೀಟೇಕ್ ತಗೊಂಡ್ರೆ ಇಲ್ಲಿ ಮರ್ಯಾದೆ ಪ್ರಶ್ನೆ, ದೇವ್ರೇ ಕಾಪಾಡಪ್ಪ ಅಂದ್ಬಿಟ್ಟು ಫಸ್ಟ್ ಶಾರ್ಟ್ ಕೊಟ್ಟು ಸುಮ್ಮನೆ ನೋಡ್ದೆ. ಐ ಜಸ್ಟ್ ಸಾ ದಟ್ ದೇರ್ ವಾಸ್ ನೋ ರಿಯಾಕ್ಷನ್ ಲೈಕ್ ಅಯ್ಯೋ ಹಿಂಗ ಹಂಗ ಅಂತ. ದೇ ವಾಸ್ ಸ್ಯಾಟಿಸ್ಫೈಡ್. ಅಲ್ಲಿ ಐ ಫೆಲ್ಟ್ ಓಕೆ, ಇದನ್ನ ಇನ್ನ ಚೆನ್ನಾಗಿ ತಗೊಂಡ್ ಹೋಗ್ಬೇಕು. ಬಟ್ ಎಸ್, ಈ ಕ್ಯಾರೆಕ್ಟರ್ ಬಗ್ಗೆ ಈಗ ಸದ್ಯಕ್ಕೆ ನಾನು ಜಾಸ್ತಿ ಹೇಳಲ್ಲ. ತುಂಬಾ ಕಷ್ಟಪಟ್ಟಿದೀವಿ ಆ ಬಿಸಿಲಲ್ಲಿ, ಆ ಕಾಸ್ಟ್ಯೂಮ್, ಆ ಶೆಕೆ, ಆ ಬ್ಲಡ್. ನನ್ ಲೈಫ್ ಅಲ್ಲಿ ಊರ್ಸಕ್ ಆಗದೆ ಇರುವಂತಹ ಒಂದು ಪಾತ್ರ. ಬಹುಶಃ ಮತ್ತೆ ನನ್ಗೆ ಈ ರೀತಿಯಾದ ಒಂದು ಪಾತ್ರ ಸಿಗಲ್ಲ. ಅಂಡ್ ನನ್ ಸಿಕ್ಕಿದ್ರು ಐ ಡೋಂಟ್ ನೋ ನಾನು ಹಂಗ್ ಮಾಡ್ತೀನೋ ಇಲ್ವೋ ಅಂತ. ಬಿಕಾಸ್ ಆಲ್ ದ ಕ್ರೆಡಿಟ್ ನಾನ್ ಮಾಡಿರೋದು ಖಂಡಿತವಾಗ್ಲೂ ರವಿ ಶ್ರೀವತ್ಸ ಸರ್ ಹಾಗೂ ರಮೇಶ್ ಅಣ್ಣ ಸರ್ಗೆ ಹೋಗುತ್ತೆ. ಆ ಒಂದೊಂದು ಡೈಲಾಗ್ ಹೇಳ್ಬೇಕಾದ್ರೆ ನಾರ್ಮಲ್ ಆಗಿ ನಾವ್ ಮಾತಾಡೋದು ಬೇರೆ ಇರುತ್ತೆ, ಬಟ್ ಇದನ್ನ ಹಿಂಗೆ ಹೇಳ್ಬೇಕಮ್ಮ, ಇದೇ ಟೋನ್ ಅಲ್ಲಿ ಹೇಳ್ಬೇಕಮ್ಮ ಅಂತ ಹೇಳ್ತಾರೆ. ಓಕೆ ಓಕೆ ಓಕೆ, ಕಂಪ್ಲೀಟ್ 50 days it was burning because first to end ನಾನಿದ್ದೆ ಶೂಟಿಂಗ್ ಅಲ್ಲಿ. I have seen the ups and downs. Thank you so much sir. ನಮ್ಮ ಪ್ರಾಜೆಕ್ಟ್ ಬಹುಶಃ ಜನರಿಗೆ ಇಷ್ಟ ಆಗುತ್ತೆ. ಬಿಕಾಸ್ ರಿಯಾಲಿಟಿಲಿ ಏನು, ನಾವೀಗ ಸರ್ ಯಾರೋ ಒಬ್ರು ಕೇಳಿದ್ರು ಕೋಪ ಅಂದ್ರೆ ಏನು ಅಂತ. ಮನೇಲಿ ಅಪ್ಪ ಅಮ್ಮನ ಮೇಲೂ ಕೋಪ ಮಾಡ್ಕೊಳ್ತೀವಿ, ಅಕ್ಕ ತಮ್ಮಂದ್ರು ಜಗಳ ಆಡ್ತೀವಿ, ಅದು ಕೋಪನೇ. ಬಟ್ ಆ ಸ್ಥಾನದಲ್ಲಿ ಯಾರ್ಯಾರು ಇರ್ತಾರೆ, ಹೆಂಗೆ ಹೋಗುತ್ತೆ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಎವ್ರಿ ಒನ್ ವಿಲ್ ನಾಟ್ ಸೆಟಲ್ ಡೌನ್. ನಾವು ಆಫೀಸಲ್ಲೂ ರೇಗಾಡ್ತೀವಿ ಬಾಸಸ್ ಮೇಲೆ. ಮುಂದೆ ಶ್ರೀನಿವಾಸ್ ಸರ್ ಕೂತಿದ್ದಾರೆ, ಅವ್ರು ನನ್ನ ಆಂಕರಿಂಗ್ ಮಾಡ್ಬೇಕಾದ್ರೆ ಇನಿಷಿಯಲ್ ಹೇಳಿದ್ರು, ಸೋನು ಲೈವ್ ಹಿಂಗಲ್ಲ ಹಂಗೆ. ಟು ಬಿ ಫ್ರಾಂಕ್ ಆ ಲೈವ್ ದಿನಾನು ಹಂಗೆ ಇತ್ತು. ಒಂದು ತಪ್ಪಾದ್ರೆ ಯು ಆರ್ ನಾಟ್ ಪ್ರೂವ್ಡ್ ಆಸ್ ಅನ್ ಆಂಕರ್ ಅಂದಿದ್ರು. ಸೊ ಎಸ್, ಐ ಆಮ್ ಥ್ಯಾಂಕ್ಫುಲ್ ಟು ಹಿಮ್ ಅಂಡ್ ಎವ್ರಿ ಒನ್. ಥ್ಯಾಂಕ್ ಯು ಸೋ ಮಚ್. ಇಲ್ಲ ಸರ್, ಕಷ್ಟಪಟ್ಟು ಗ್ರಾಫಿಕ್ಸ್ ಮಾಡಿಸ್ತೀವಿ. ಬಟ್ ಅಲ್ಲಿ ಸರ್ ಸರ್ ಇನ್ನು ನಮ್ಗೆ ಹುಡುಗ ಸರ್ ಅಮ್ಮ ಮಾತಾಡ್ಬೇಕು ಅಂತ ಕೇಳ್ಕೊದೆ. ಅವ್ರು ನಾಚ್ಕೋತಾರೆ ಸರ್, ಅವ್ರು ಏನ್ ಹೇಳಿದ್ರು ನಾಚ್ಕೋತಾರೆ. ಆಮೇಲೆ ಮಾತಾಡ್ಬಾರ್ದು. ಎಲ್ರಿಗೂ ನಮಸ್ಕಾರ. ನನ್ನ ಫಸ್ಟ್ ಪ್ರೆಸ್ ಮೀಟ್. ಈ ಒಕೇಶನ್ ಅಲ್ಲಿ ನನ್ಗೆ ಫಸ್ಟ್ ಟೈಮ್ ನೆನಪು ಬರೋದು ನಮ್ಮ ತಂದೆ. ಅವ್ರು ಇದ್ದಿದ್ರೆ ಆಬ್ವಿಯಸ್ಲಿ ಖುಷಿ ಪಡ್ತಾ ಇದ್ರು.
ಅದಕ್ಕಿಂತ ಮೇಲಾಗಿ ನಾನು ತೋರಿಸ್ಬೋದಾಗಿದ್ದ ನನ್ನ ತಂದೆಗೆ ಆಕ್ಟೆಡ್ ಇನ್ ದ ಮೂವಿ ದಟ್ ಇಲ್ಲಿ ಬಂದು ಕುತ್ಕೊಂಡಿದ್ದೀನಿ ಇವಾಗ ಪಾಸಿಟಿವ್ ರಿವ್ಯೂಸ್ ಇದೆ ಅಂತ ಅವ್ರು ನೆನ್ಸ್ಕೊಂತ ರವಿ ಅಣ್ಣ ಡೈರೆಕ್ಟರ್ ಸರ್ ಮತ್ತೆ ರಮೇಶ್ ಸರ್ ಒಂದೊಂದು ಸೀನಲ್ಲಿ ಕೂಡ ನನ್ಗೆ ಎಷ್ಟು ಕಂಪ್ಲೀಟ್ ಸ್ಪೇಸ್ ಕೊಟ್ಟಿದ್ದಾರೆ ಆಕ್ಟ್ ಮಾಡಕ್ಕೆ ಅಂದ್ರೆ ಐ ಶುಡ್ ಬಿ ರಿಯಲಿ ಥ್ಯಾಂಕ್ಫುಲ್ ಟು ದೆಮ್ ದೇ ಅಲೌಡ್ ಮೀ ಟು ಎಷ್ಟು ಎಕ್ಸ್ಪ್ಲೋರ್ ಮಾಡ್ತೀವಿ ಅಷ್ಟು ಎಕ್ಸ್ಪ್ಲೋರ್ ಮಾಡು ಕ್ಯಾರೆಕ್ಟರ್ ಹಿಂಗಿದೆ ಹಿಂಗೆ ಕ್ಯಾರೆಕ್ಟರೈಸ್ ಮಾಡಿದೀನಿ ಇದಾದ್ಮೇಲೆ ಇದಕ್ಕೆ ಬಿಟ್ಟು ಮಾಡು ಅಂತ ಹೇಳಿದ್ರು. ನಾನು ಫಸ್ಟ್ ಶಾರ್ಟ್ ತಗೊಂಡಾದ್ಮೇಲೆ ನಾನು ನೋಡಿದೆ ಐ ಫೌಂಡ್ ಸ್ಯಾಟಿಸ್ಫ್ಯಾಕ್ಷನ್ ಆನ್ ದ ಫೇಸಸ್. ಹೇಳಿದೆ ರಮೇಶ್ ಓಕೆ ಅಂದ್ರು, ಸೇಮ್ ರಿಯಾಕ್ಷನ್ ಅಂತ ಎಲ್ಲರೂ ಕೊಡ್ತಾ ಇದ್ರು. ಸೊ ಐ ಅಂಡರ್ಸ್ಟುಡ್ ಓಕೆ ಪರವಾಗಿಲ್ಲ ಬಂದಿದೆ ಅಂತ. ಬಟ್ ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಟು ಬೋತ್ ಆಫ್ ದೆಮ್. ಅವ್ರು ನನ್ನ ಹೆಲ್ಡ್ ಮೈ ಹ್ಯಾಂಡ್ಸ್ ಒಂದೊಂದೇ ಸ್ಟೆಪ್ಗೆ ಈಚ್ ಏನೇ ಕ್ವೆಶ್ಚನ್ ಇದ್ರು ಅವ್ರು ನನಗೆ ಕ್ಲೀನ್ ಆಗಿ ಸಪೋರ್ಟ್ ಮಾಡಿದ್ರು. ಒಳ್ಳೆ ಫ್ಯಾಮಿಲಿ ಇದ್ದಂಗೆ ಆಯ್ತಾ ನಮ್ಗಂತೂ, ಒಂದು ಕೂಡು ಕುಟುಂಬ. ಎಲ್ಲರೂ ನಗ್ತಾ ಅಳ್ತಾ ಜೋಕ್ ಮಾಡ್ಕೊಂತ. ರವಿ ಸರ್ ಇಸ್ ದ ಮೋಸ್ಟ್ ಹೇಳ್ಬೇಕು ಅಂದ್ರೆ ಇಸ್ ದ ಮೋಸ್ಟ್ ಜೋವಿಯಲ್ ಪರ್ಸನ್. ಆದ್ರೆ ಕೆಲ್ಸಕ್ಕೆ ಬಂದ್ರೆ ಮಾತ್ರ ಅವ್ರಕ್ಕಿಂತ ಒಂದು ಟಾಸ್ಕ್ ಮಾಸ್ಟರ್ ಇಲ್ಲ. ಇದನ್ನ ನಾನು ಪ್ರೀವಿಯಸ್ ಆಗಿ ಕಂಡಿದ್ದು ನಾನು ನಮ್ಮ ತಂದೆಯಲ್ಲಿ ನೋಡ್ತಾ ಇದ್ದೆ. ಇವಾಗ ನೆಕ್ಸ್ಟ್ ನೋಡಿರೋದು ರವಿ ಸರ್ ಅಲ್ಲಿ. ಜೋಕ್ ಇಸ್ ಫೈನ್, ಬಟ್ ವೆನ್ ಇಟ್ ಕಮ್ಸ್ ಟು ವರ್ಕ್ ನನ್ನ ಚೆನ್ನಾಗಿ ಇದು ಮಾಡಿಸ್ತಾರೆ. ಬಟ್ ಥ್ಯಾಂಕ್ ಯು ಸರ್, ನನ್ಗೆ ಇಷ್ಟು ಒಳ್ಳೆ ಆಪರ್ಚುನಿಟಿ ಕೊಟ್ಟಿದ್ದೀರಾ ನೀವು. ಅಂಡ್ ಯು ಹೆಲ್ಡ್ ಮೈ ಹ್ಯಾಂಡ್ಸ್. ರಮೇಶ್ ಸರ್ ಅಂತೂ ಈಸ್ ಲೈಕ್ ದಿ ಏನಂತಾರೆ, ಒಂದು ಕ್ಯಾಪ್ಟನ್ಗೆ ವಿಲ್ ಬಿ ಗಿವಿಂಗ್ ದ ಸಿಗ್ನಲ್ ಫ್ರಮ್ ದಟ್ ಲೈಟ್ ಹೌಸ್ ಅಲ್ವಾ. ಎಲ್ಲ ಚೆನ್ನಾಗಿದೆ, ಬನ್ನಿ ಬನ್ನಿ ಅಂತ ಕರ್ಕೊಂಡು ಹೋಗಿ ರಮೇಶ್ ಸರ್ ಇಲ್ಲೂ ಕರ್ಕೊಂಡ್ ಬಂದಿದ್ದಾರೆ. ನಾನು ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಅಂಡ್ ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಅಷ್ಟೇ, ಇನ್ನೇನು ಹೇಳಕ್ ಆಗ್ತಾ ಇಲ್ಲ ನನಗೆ. ಓವರ್ ನನ್ನ ತಂದೆ ಇದ್ರೆ ಚೆನ್ನಾಗಿರೋದು, ನನ್ನ ತಾಯಿ ಇದ್ದಾರೆ, ಗುರುಗಳಿದ್ದಾರೆ ಇಲ್ಲಿ. ಥ್ಯಾಂಕ್ ಯು. ಆಗಿತ್ತು ಸರ್, ಆಲ್ಮೋಸ್ಟ್ 2 times ಆಗಿತ್ತು. ಬಟ್ ಒಂದ್ಸತಿ ಕೋವಿಡ್ ಬಂದಿತ್ತು. ಅದಾದ್ಮೇಲೆ ನೆಕ್ಸ್ಟ್ ಇನ್ನೇನು ಪ್ರಿಪರೇಷನ್ ನಡೀಬೇಕಾದ್ರೆ ಅವ್ರಿಗೆ ಹೆಲ್ತ್ ಅಪ್ಸೆಟ್ ಆಗಿದೆ. ಇದರಲ್ಲಿ ರುದ್ರೇಶ್ ಅಂತ ಪಾತ್ರ. ನಾನು ಕಾಲೇಜಲ್ಲಿ ಓದ್ತಾ ಇರ್ತೀನಿ. ಕಾಲೇಜಲ್ಲಿ ಓದಿರೋ ಮಟ್ಟಕ್ಕೆ ನಾನು ಸಾಫ್ಟ್ ಅಂತ ಏನಿಲ್ಲ. ನಾನು ಸೇಮ್ ಜಿದ್ದಾಜಿದ್ದಿಗೆ ಬಿದ್ದಿನೇ ಏನೇನೆಲ್ಲ ಬ್ಲಡ್ ಶೆಡ್ ಮಾಡ್ಬೇಕು ಅದನ್ನ ಮಾಡಿದ್ದೀನಿ. ಇನ್ನೊಂದ್ ಮೇಲೆ ಕ್ಯಾರೆಕ್ಟರೈಸೇಷನ್ಗೆ ಹೆಂಗೆ ಜಿದ್ದಾಗಿ ಬೀಳೋದು ಆಪೋಸಿಟ್ ಕ್ಯಾರೆಕ್ಟರ್ಸ್ ಮೇಲೆ. ಯಾಕಂದ್ರೆ ನಾವು ಸಿಟಿಯಲ್ಲಿ ಬೆಳೆದಿರ್ತೀವಿ. ಸೊ ಹೆಂಗ್ ಜಿದ್ದಾಗಿ ಬೀಳ್ಬೇಕು ಹಳ್ಳಿಯವ್ರ ತರ ಅಂದ್ರೆ, ನಮ್ ಟೆಕ್ನಿಕಲ್ ಕ್ರೂನ ನೋಡಿದ್ರೆ ಆಯ್ತು, ಕ್ಯಾಮ್ರಾಯಿಂದ ಇರೋದನ್ನ. ಅವ್ರು ಎಷ್ಟು ಜಿದ್ದಾಗಿ ಎಷ್ಟೇ ಅಲ್ಲಿ 50 ಡಿಗ್ರಿ ಆದ್ರೂ ಪರವಾಗಿಲ್ಲ, ಅಮ್ಮ ಬಾಯಲ್ಲಿ ಛತ್ರಿ ತೆಗಿಯ ಆ ಕಡೆಯಿಂದ ಬಾಯಲ್ಲಿ ನಿಂತ್ಕೋ ಅಂತ ಹೇಳಿ ಕ್ಲೀನ್ ಆಗಿ ನೋಡಿ. ನಾವ್ ಜಸ್ಟ್ 4 days ಅಲ್ಲಿ ಹೋಗಿದ್ದ ದಿವಸ ಕಟ್ಟಿದ್ದು 4 ದಿವಸಕ್ಕೆ ಹಿಂಗ್ ಆಗಿದೆ. ಇನ್ನ ಫಸ್ಟ್ 30 ದಿವಸ ಹೆಂಗೆ ನಮ್ಗೆ ಟಾಸ್ಕ್ ತಗೊಂಡಿರ್ಬೇಕು ಸರ್. ಬಟ್ ಐ ಆಮ್ ರಿಯಲಿ ಗ್ರೇಟ್ಫುಲ್ ಅವ್ರು ಮಾಡಿದ್ದಕ್ಕೆ. ನನ್ನ ಸುಮ್ಮನೆ ಆಯ್ತಪ್ಪ ನೀನ್ ಕೂತ್ಕೊಂಡಿರ್ತಾರೆ, ಐ ವುಡಂಟ್ ಹ್ಯಾವ್ ಬಿನ್ ಪಾಲಿಶ್ಡ್ ಟುಡೇ. ಅಗೇನ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ನಮ್ಮೆಲ್ಲ ಕೋ ಆಕ್ಟರ್ಸ್ಗೆ. ಪ್ರಭಾಕರ್ ಸರ್ ಆಗಿರ್ಲಿ, ಕೋಟೆ ಪ್ರಭಾಕರ್ ಸರ್ ಆಗಿರ್ಲಿ, ಪ್ರವೀಣ್ ಸರ್ ಆಗಿರ್ಲಿ, ಪ್ರಶಾಂತ್ ಸರ್ ಆಗಿರ್ಲಿ, ಮುನಿ ಸರ್ ಆಗಿರ್ಲಿ, ಎಲ್ಲರೂ ನನ್ನ ಹೆಂಗ್ ಟ್ರೀಟ್ ಮಾಡಿದ್ದಾರೆ ಅಂದ್ರೆ ದೇ ಆರ್ ನಾಟ್ ಕನ್ಸಿಡರ್ಡ್ ಮೀ ನೀನ್ ಚಿಕ್ಕ ಹುಡುಗಪ್ಪ ಅಂತಿದ್ರು ಹಿಂಗಿರೋ ಏನು ಇಲ್ಲ. ಅವ್ರನ್ನ ಆಸ್ ಒನ್ ಆಫ್ ದಿ ಆಕ್ಟರ್ಸ್ ಇಟ್ಕೊಂಡಿದ್ದಾರೆ. ಸೊ ಐ ಆಮ್ ರಿಯಲಿ ಥ್ಯಾಂಕ್ಫುಲ್. ಒಂದೊಳ್ಳೆ ಟೀಮ್ ಆಗಿ ನಮ್ಗೆ ಒಂದು ಫಸ್ಟ್ ಸ್ಟೆಪ್ ಇಡ್ಸಿದ್ದಾರೆ. ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಸರ್. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ಗ್ಯಾಂಗ್ಸ್ ಆಫ್ UK ಈ ಚಿತ್ರದಲ್ಲಿ ನಂಗೆ ಒಳ್ಳೆ ಪ್ರಮುಖ ಪಾತ್ರ ಕೊಟ್ಟಿದ್ದಾರೆ. ಆಲ್ಮೋಸ್ಟ್ ರವಿ ಸರ್ ಮಾಡಿದ ಸಿನಿಮಾಗಳೆಲ್ಲ ಆಕ್ಟ್ ಮಾಡಿದ್ದೀನಿ ನಾನು. ಡೆಲ್ಲಿ ಸೋಮ ಆಗಲಿ, ರಾಜೀವ್ ಆಗಲಿ, ಮಹದೇಶ್ ಆಗಲಿ. ಈ ಸಿನಿಮಾ ಅಲ್ಲಿ ನನಗೆ ತುಂಬಾ ಪ್ರಾಮುಖ್ಯತೆ ಇದೆ ಆ ಪಾತ್ರಕ್ಕೆ. ಪ್ರತಿಯೊಬ್ಬ ಕಲಾವಿದರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಇದರಲ್ಲಿ. ಏನು ಅಂದ್ರೆ ಕಾಂಪಿಟೇಷನ್ ಅಂದ್ರೆ ನಮ್ಗ್ ನಾವೇ ಕಾಂಪಿಟೇಟರ್. ಆ ತರ ಆಕ್ಟ್ ಮಾಡಿದೀವಿ ಅನ್ನೋದಕ್ಕಿಂತ ಆ ತರ ಆಕ್ಟ್ ಮಾಡಿಸಿದ್ದಾರೆ ರವಿ ಸರ್.
ಈ ಪಾತ್ರ ಕೊಟ್ಟಿದ್ದಕ್ಕೆ ನನಗೆ ರವಿ ಸರ್ ಆಗಲಿ, ರಮೇಶ್ ಸರ್ ಆಗಲಿ, ರೆಡ್ಡಿ ಅವರಾಗ್ಲಿ ಕೃತಜ್ಞತೆ ಹೇಳಕ್ ಇಷ್ಟಪಡ್ತೀನಿ. ಇನ್ನ ರವಿ ಸರ್ ಕೋಪದ ಬಗ್ಗೆ ರಮೇಶ್ ಸರ್ ಹೇಳಿದ್ರು, ಅದು ನಮ್ಗೆ ಮಾಮೂಲಿ ಆಗಿದೆ. ಆದ್ರೆ ಇದ್ರಲ್ಲಿ ಒಂಥರ ಇದೊಂದು ಮೇಜರ್ ಕಾನ್ಫಿಡೆನ್ಸ್ ಇತ್ತು ನಮ್ಗೆ. ರಮೇಶ್ ಸರ್ ಇದ್ರಲ್ಲ, ಸ್ವಲ್ಪ ಅವಾಯ್ಡ್ ಆಗ್ತಾ ಇತ್ತು ಎಲ್ಲಾ ಕಡೆ. ಆಮೇಲೆ ಈ ಸಿನಿಮಾ ಫಸ್ಟ್ ಶೆಡ್ಯೂಲ್ ಮಾತ್ರ ನಾನು ಬಂದಿದ್ದೆ. ಎಲ್ಲರೂ ಪಾಪ ಈಗ ಕಲರ್ಗಳು ಹೇಳ್ತಾ ಇದಾರೆ, ಬೆಳಗಿರೋರೆಲ್ಲ ನನ್ ಕಲರ್ ಬಂದ್ರು ಅಂತ. ನನ್ ಕಲರ್ ಅಂತೂ ಓವರ್ ಆಗ್ಬಿಟ್ಟಿತ್ತು, ಹೋಗ್ಲಿಲ್ಲ ಈ ರೇಂಜ್ ಇದ್ದೀನಿ. ಆಮೇಲೆ ಈ ಸಿನಿಮಾ ಅದ್ಭುತವಾಗಿ ಬಂದಿದೆ. ನಿಮ್ಮೆಲ್ಲರ ಪ್ರೋತ್ಸಾಹ ಈ ಸಿನಿಮಾ ಮೇಲೆ ಇರ್ಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ ಸರ್. ನಾನು ಸಹ ಈ ಚಿತ್ರದ ಒಂದು 55 ಕಲಾವಿದರಲ್ಲಿ ನಾನು ಸಹ ಒಬ್ಬ. ರವಿ ಶ್ರೀವತ್ಸ ಅವರು ಚಿತ್ರದಲ್ಲಿ ಆಲ್ಮೋಸ್ಟ್ ಕೋಟೆ ಪ್ರಭಾಕರ್ ಹೇಳಿದಾಗೆ ನನಗೆಲ್ಲದರಲ್ಲೂ ಒಂದು ಪಾತ್ರವನ್ನು ಕೊಟ್ಟು ಪಾತ್ರ ಮಾಡುವಂತೆ ಮಾಡಿದ್ದಾರೆ. ಸೊ ನನಗೆ ಈ ಚಿತ್ರದ ಬಗ್ಗೆ ಹೇಳೋದಕ್ಕಿಂತ ಇಷ್ಟು ವರ್ಷಗಳ ಕಾಲ ಅವರ ಒಂದು ಜರ್ನಿ ನೋಡ್ಕೊಂಡು ಬಂದಿರೋದ್ರಿಂದ ನನಗೆ ಒಂದೇ ಒಂದು ಆಸೆ, ಅವ್ರಿಗೆ ಒಳ್ಳೇದಾಗಬೇಕು. ಆ ಒಳ್ಳೇದಾಗಬೇಕು ಅನ್ನೋ ಒಂದು ವಿಚಾರದಲ್ಲಿ ನಾವು ಬಹಳಷ್ಟು ಜನ ಅವರಿಗೆ ಒಂದು ಪ್ರೀತಿ ವಿಶ್ವಾಸ ನಮ್ಮ ಮೇಲೆ ಎಷ್ಟಿಟ್ಟಿದಾರೋ ಆ ವಿಶ್ವಾಸದಲ್ಲಿ ಈ ಚಿತ್ರದಲ್ಲಿ ನಾವೆಲ್ಲರೂ ಒಂದು ಕಷ್ಟಪಟ್ಟು ಕೆಲಸ ಮಾಡಿದ್ದೇವೆ. ಸೊ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಇದ್ದು ಇಡೀ ಚಿತ್ರತಂಡಕ್ಕೆ ಒಳ್ಳೇದಾಗಲಿ ಅಂತ ಆಶಿಸ್ತೇನೆ. ಥ್ಯಾಂಕ್ ಯು. ಎಲ್ರಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಆಗ್ಬಿಟ್ಟಿದೆ ಸರ್. ಸಾರ್ ಜೊತೆ ಸೇರ್ಕೊಂಡು ನಾನು ಕೈ ಜೋಡಿಸಿ ಸ್ವಲ್ಪ ಕೆಲಸ ಮಾಡಿದ್ದೀನಿ. ಏನಿಲ್ಲ ಅಷ್ಟೇ. ಏನಾದ್ರು ಕೇಳೋ ಪ್ರಶ್ನೆಗಳಿದ್ರೆ ಉತ್ತರ ಕೊಟ್ಟು ಅವನ್ನೆಲ್ಲ ಕಸ್ಕೊಂಡ್ರೆ ಅಷ್ಟೇ. ನಿಮ್ಮಲ್ಲಿ ಏನಾದ್ರು ಪ್ರಶ್ನೆಗಳಿದ್ದೆ ನನ್ನ ಹುಡುಕಾಟಗಳು ಅಲ್ಲೇ ಇರೋದ್ರಿಂದ ನಾನೇ ಸಿಕ್ಕಾಕೊಂಡಿದ್ದೀನಿ ಅಷ್ಟೇ. ನಂಗೇನು ಅಂದ್ರೆ ಕೆಲವು ಕಡೆ ನೋವು, ಆ ಗ್ಯಾಂಗ್ಸ್ಟರ್ಸ್ ಮಧ್ಯದಲ್ಲಿ ಇರುವಂತಹ ಒಂದಷ್ಟು ನೋವು, ಒಂದಷ್ಟು ತೊಳಲಾಟ, ಒಂದಷ್ಟು ಎಮೋಷನ್ಸ್. ನಂಗೆ ಆ ಕತೆ ಕೇಳಿದ ತಕ್ಷಣ ಅಯ್ಯೋ ಅನ್ನಿಸ್ತು ಅಷ್ಟೇ. ಸೋಮಲ್ ಏನ್ ಫೀಲ್ ಸಿಕ್ತು, ಸೋಮ ವಾಸ್ ಜಸ್ಟ್ ಪಾರ್ಟ್ ಆಫ್ ದ ಇದು ಅಷ್ಟೇ. ಬಟ್ ಇಲ್ಲಿ ಏನಾಗಿದೆ, ಒಳಗಡೆ ಹೋದಾಗ ಉತ್ತರ ಕರ್ನಾಟಕ ಅದು ಇದು ಎಲ್ಲ ಸಣ್ಣ ಸಣ್ಣ ಮಂದಿ ಮನೆ ಆಗಿರುವಂತ ದಬ್ಬಾಳಿಕೆಗಳು ಮತ್ತೆ ದೊಡ್ಡವರು ಅದು ಇನ್ನೂ ಇದೆ ಅಲ್ಲಿದೆ. ನಾವು ದೊಡ್ಡವರು, ನೀವು ಕೀಳ್ ಜನ, ಅದು ಇದು ತುಂಬಾ ಇದೆ. ಆ ಜನ ಒಂದು ಇರುವಂತ ಒಂದು 4-5 ಪಂಗಡಗಳಲ್ಲೇ ನಾನು 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 ಅನ್ನೋದೆಲ್ಲ ಇದೆ. ಸೊ ಮೇಲಿರೋನು ಮತ್ತೆ ಕೆಳಗಿರೋ ಮಧ್ಯದಲ್ಲಿ ನಡೆಯುವಂತಹ ಒಂದಷ್ಟು ಗೊಂದಲಗಳಿದೆಯಲ್ಲ, ಒಂದಷ್ಟು ಸಂಘರ್ಷಗಳಿದೆಯಲ್ಲ, ಅದು ನಮ್ಗೆಲ್ಲೋ ಅಯ್ಯೋ ಅನ್ನಿಸ್ತು. ಸರಿ, ಇದನ್ನ ತರಬೇಕು, ಇದನ್ನೇನು ಮಾಡ್ಬೇಕು, ಒಂದು ಬೇರೆ ತರದಲ್ಲಿ ಆಗತ್ತೆ ಈ ಸಿನಿಮಾ ಅಂತ ಕನ್ಸು ಕಟ್ಕೊಂಡು ಹೋದೆ. ಅಫ್ಕೋರ್ಸ್ ವೈ ಗ್ಯಾಂಗ್ಸ್ ಆಫ್ UK ಅನ್ನೋದು ಬಂದಾಗ ನಂಗೆ ಇಟ್ ಸೌಂಡೆಡ್ ಗುಡ್. ಗ್ಯಾಂಗ್ಸ್ ಆಫ್ UK ಅಂದಿದ ತಕ್ಷಣ ಬೇರೆ ತರ ಕೇಳಿಸ್ತು. ಆಮೇಲೆ ಕೆಲವ್ರಿಗೆ ಹೇಳಿದ ತಕ್ಷಣ ಕೆಲವ್ರು ನಕ್ಬಿಟ್ರು. UK ಅಂದ್ರೆ ನೀನು ಯುನೈಟೆಡ್ ಕಿಂಗ್ಡಮ್ ಅಲ್ಲಿ ಶೂಟಿಂಗ್ ಮಾಡ್ತೀಯಾ ಅಂತಂದ್ರು. ಸರಿ ಸರ್, ಇನ್ ನಕ್ಕೆ ಪರವಾಗಿಲ್ಲ, ಅಲ್ಲಿ ಏನಿಲ್ಲ. ಕೇಳಿದವರೆಲ್ಲ UK ಅಂದ್ರೆ ಎಲ್ಲರೂ ಯುನೈಟೆಡ್ ಕಿಂಗ್ಡಮ್ ಹೋಗ್ತಾರೆ ಹೊರತಾರೆ, ಯಾರು ಉತ್ತರ ಕರ್ನಾಟಕಕ್ಕೆ ಬರ್ತಾ ಇರ್ಲಿಲ್ಲ. ಹಾಗಾಗಿ ಟ್ಯಾಗ್ಲೈನ್ ಹಾಕಿ ಉತ್ತರ ಕರ್ನಾಟಕದ ಹತ್ಯಾಕಾಂಡ ಅಂತ ಹಾಕಿ ಅದನ್ನ ಇಟ್ಕೊಂಡೆ. ಡಿಸೆಂಬರ್ ಅನ್ಕೋತಾ ಇದೀವಿ, ಜನವರಿ 15 ಖಂಡಿತವಾಗ್ಲೂ ಎಲ್ಲ ಅನುಮತಿ ಕೊಟ್ಟರೆ ಒಂದು 4-5 ಜೀವಗಳನ್ನ ಹೋಗೋದ್ರ ಜೊತೆಗೆ ಸತ್ಯ ಪಾಪ ಬೇಗ ಬನ್ನಿ ಕೆಳ ಬನ್ನಿ 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 ಒಂದ್ ನಿಮಿಷ ಬನ್ನಿ. ಮೊದಲಿಗೆ ಎಲ್ಲರಿಗೂ ನಮಸ್ಕಾರ. ಇದರಲ್ಲಿ ಒಂದು ಅವಕಾಶವನ್ನು ನಾನು ಕೊಟ್ಟಿದ್ದಾರೆ ಹೆಸರು, ಅವರಿಗೆ ಚಿರಣಿಯಾಗಿರ್ತೀನಿ. ನನ್ನ ಪಾತ್ರದ ಹೆಸರು ಬಂಗಾರಪ್ಪ ಬೋಸರಾಜ್ ಅಂತ. ಏನ್ ಕ್ಯಾರೆಕ್ಟರ್ ಅಂದ್ರೆ, ಇದು ಜಿಲ್ಲಾ ಉಸ್ತುವಾರಿ ಸಚಿವ. ಅವರು ಫೋನ್ ಮಾಡಿದಾಗ ನಾನು ಹೇಳಿದೆ, ಸರ್ ಸ್ಕ್ರೀನ್ ಏಜ್ ಏನು ಅಂತ ಕೇಳಿದೆ ಫಸ್ಟ್. ಯಾಕಂದ್ರೆ ಪಾತ್ರ ತುಂಬಾ ಸೀರಿಯಸ್ ಆದ ಪಾತ್ರ, ನಮ್ಗೆ ಎಂಥದ್ದೇ
ಏಜ್ ಏನಾದ್ರೂ ಪರವಾಗಿಲ್ಲ, ದಯವಿಟ್ಟು ನೀವು ಬಂದು ಮಾಡಬೇಕು ಅಂತ ಹೇಳಿದ್ರು, ಅವಕಾಶ ಮಾಡಿಕೊಟ್ಟಿದ್ದಾರೆ, ಅದಕ್ಕೆ ತುಂಬಾ ಧನ್ಯವಾದ. ಈ ಮಿನಿಸ್ಟರ್ ಅಂದಿದ ತಕ್ಷಣ ವಯಸ್ಸಾದವರು ಮತ್ತೊಂದು ಸಂಸ್ಕೃತಿಯಲ್ಲಿ ಸೊ ನಂಗೆ ಹಳೆಯ ಸಂಸ್ಕೃತಿಯಲ್ಲಿ ಗುರುಗಳಿಗೆ ಏನ್ ಹೇಳ್ಕೊಟ್ಟಿದ್ರು ಆ ನಿಟ್ಟಿನಲ್ಲಿ ಈ ಗಾಟ್ ಇಟ್, ಈ ಸಿನಿಮಾ ಮುಗಿಯಲ್ಲ ಅಂತ ಒಟ್ಟು ಒಂದು 18 ಲೀಟರ್ ಬ್ರೆಡ್ ಯೂಸ್ ಮಾಡಿದೀವಿ. ಸೊ ಈ ನಿಟ್ಟಿನಲ್ಲಿ ರಾಜೇಶ್ ಅಂತ ಹೇಳಿ ಇಬ್ರು ಕಾಸ್ಟ್ಯೂಮ್ ಅಲ್ಲಿ ಬರೀ ಇಬ್ರು ಇದ್ರು. ಅವ್ರೇನಂದ್ರೆ ಬೆಳಗ್ಗೆ ಬಂದಿದ ತಕ್ಷಣನೇ ಸರ್ ಅವ್ರವ್ರ ಬಟ್ಟೆ 5 ಗಂಟೆಗೆ ಸ್ಪಾಟ್ ಹೊಟ್ಟೋಗ್ತಾ ಇದ್ವು, 5:05 ನಮ್ ಹುಡುಗರುಗಳು ಒಂದೇನೋ ಒಂದು ಇದ್ ಮಾಡ್ಕೊಂಡಿದ್ದಾರೆ, ಅದೇನೋ ರೀಲ್ ತರ. ಡೈರೆಕ್ಟರ್ 5:15 ಎದುರಿಸ್ತಾನೆ ಅಂತ ಹೇಳ್ಬಿಟ್ಟು ಮಲಗಿದ್ದಾಗೆಲ್ಲ ಡೈರೆಕ್ಟರ್ ಬರ್ತಿರ್ತಾರಂತೆ ಅವ್ನ ತಲೆಗೆ, ಅವರೇ ಒಂದು ರೀಲ್ ಕಟ್ ಮಾಡಾಕೊಂಡ್ಬಿಟ್ಟಿದ್ದಾರೆ ಎಲ್ಲರೂ ಟೆಕ್ನಿಕಲ್ ಟೀಮ್ ಅಲ್ಲಿ. ಅದು ವೇಕಪ್ ಕಾಲ್ ಅಂತ ಅವ್ರಿಗೆ. ಸೊ ಆ ನಿಟ್ಟಿನಲ್ಲೆಲ್ಲ ಇತ್ತು. ಸೊ ಪ್ರಭಾ ಅಂತ ಹೇಳಿ ಆ ವ್ಯಕ್ತಿ ಪಾಪ ಹಗಲು ರಾತ್ರಿ ನಿಮ್ ಜೊತೆ 45 ದಿವಸ ಇದ್ದಂತಹ ಜೀವ ಸೆಟ್ ಅಲ್ಲಿ ಇದ್ದವರು. ಉಮೇಶ್ ಸರ್ ಅಂತ ಹೇಳ್ಬಿಟ್ಟು ಈಸ್ ಬೇಸಿಕಲಿ ಅಡ್ವೊಕೇಟ್, ವಕೀಲರಾಗಿರುವಂತಹ ವೃತ್ತಿಯಲ್ಲಿ